Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ MCQ ಕ್ಲಾಸ್ ಇದೆ, 5ನೇ ಕ್ಲಾಸ್ ಇದೆ. ಸೊ ಯಾರ್ಯಾರು ಇನ್ನೂ ನಮ್ಮ ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ, ದಯವಿಟ್ಟು ಮೇಲ್ಗಡೆ ಐ ಬಟನ್ ಲಿಂಕ್ ಕೊಡ್ತೀನಿ, ನೀವು ಹೋಗ್ಬಿಟ್ಟು ಆ ಎನ್ವೈರನ್ಮೆಂಟಲ್ ಸ್ಟಡಿ MCQ ಕ್ಲಾಸ್ನ ನೀವು ನೋಡ್ಕೋಬಹುದು. ಪ್ಲೇ ಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿಟ್ಟಿದ್ದೀನಿ, ನೀವು ಹೋಗಿ ನೋಡ್ಕೋಬಹುದು. ರೈಟ್. ಸೊ ಬನ್ನಿ ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ RWCE and AEE exams. So today's first question, we have already completed 61 question and today's question is 62. The cutting down of trees and setting them on fire and raising crops on the resulting ash is called as. ಅಂದ್ರೆ ಈ ಗಿಡ ಮರಗಳೇನು ಇರುತ್ತಲ್ಲ, ಅಂದ್ರೆ ಸಣ್ಣ ಸಣ್ಣ ಗಿಡ ಮರ ಅದನ್ನ ಬೆಂಕಿ ಹಚ್ಚಿಬಿಟ್ಟು ಆಯ್ತಾ ಕ್ರಾಪ್ಸ್ ಆನ್ ದ ರಿಸಲ್ಟಿಂಗ್ ಆಶ್. ಸೊ ಇದನ್ನ ನಾವು ಏನಂತೀವಿ ಅಂದ್ರೆ ಝೂಮ್ ಕಲ್ಟಿವೇಶನ್ ಅಂತ ಅಂತೀವಿ. ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಿಮಗೆ ನಿಮ್ಮ ಸ್ಕೆಚ್ ಕಾಣಿಸ್ತಾ ಇದೆ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಝೂಮ್ ಕಲ್ಟಿವೇಶನ್ ಅಂದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಆಫ್ ಕಲ್ಟಿವೇಶನ್. ಇದು ಒಂದು ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಇದೆ. ಸ್ಲಾಶ್ ಮಾಡೋದು, ಬರ್ನ್ ಮಾಡೋದು. ಫಾರ್ಮರ್ಸ್ ಹಾರ್ವೆಸ್ಟ್ ದೇರ್ ಫಾರೆಸ್ಟ್ ಟ್ರೀಸ್ ಅಂಡ್ ಬರ್ನ್ ದ ಪ್ಲಾಂಟ್ ರಿಮೇನ್ಸ್. ಗೊತ್ತಾಯ್ತಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಇಟ್ಟಿದ್ದಾರೆ, ಇಲ್ಲಿ ನೋಡಿ, ಇದು ಏನು ಕಾಣಿಸ್ತಾ ಇದೆಲ್ಲ ನಾನು ಮಾರ್ಕ್ ಮಾಡಿರೋದು ಇದೆಲ್ಲ ಬೆಂಕಿ, ಇದು ಬೂದಿ ತರ ಆಗ್ಬಿಟ್ಟಿದೆ. ರೈಟ್, ಇದು ಹಚ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಇನ್ನೂ ಇದಕ್ಕೆ ಹಚ್ಚಿಲ್ಲ ಆಯ್ತಾ, ಇದು 1 2 3 ಇದಕ್ಕಿನ್ನೂ ಹಚ್ಚಿಲ್ಲ. ಸೊ ಇದೆಲ್ಲ ಏನಂತಂದ್ರೆ ಇದೊಂದು ಆಶ್, ಇದು ಎಲ್ಲ ಆಶ್ ಇದೆ. ಬಟ್ ಇದೆಲ್ಲ ಏನಂತಂದ್ರೆ ಒಣಗಿರೋದು, ಈ ಏನ್ ಟ್ರೀಸ್ ಇರುತ್ತಲ್ಲ ಅದೆಲ್ಲ ಇದೆ ಆಯ್ತಾ. ಇಲ್ಲೆಲ್ಲ ಹಚ್ಬಿಟ್ಟಿದ್ದಾರೆ, ಬಟ್ ಇಲ್ಲಿ ಉಳ್ಕೊಂಡಿದ್ದಾರೆ ನೋಡಿ 3-4, ಇಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ. ರೈಟ್. ಸೊ ಈ ತರ ದ ಆಶ್ ಈಸ್ ಯೂಸ್ ಟು ಫರ್ಟಿಲೈಸ್ ದ ಸಾಯಿಲ್. ಆ ಆಶ್ ಏನಿರುತ್ತಲ್ಲ, ಈ ಬೂದಿ, ಇದನ್ನ ಆ ಲ್ಯಾಂಡ್ ಫರ್ಟಿಲೈಸ್ ಮಾಡೋಕೆ ಅಥವಾ ಕ್ರಾಪ್ ನ ಗ್ರೋ ಮಾಡೋಕೆ ಯೂಸ್ ಮಾಡ್ತಾರೆ. ವಿಚ್ ಇಸ್ ದೆನ್ ಯೂಸ್ ಫಾರ್ ದ ಫಾರ್ಮಿಂಗ್ ಆನ್ ದ ಕೌ ಗ್ರೇಸಿಂಗ್. ಗೊತ್ತಾಯ್ತಾ? ಫಾರ್ಮಿಂಗ್ ಗೋಸ್ಕರ, ಕೌ ಗ್ರೇಸಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ದ ರೀಜನ್ ಈಸ್ ಲೆಫ್ಟ್ ಫಾರ್ ಸೆವರಲ್ ಇಯರ್ಸ್ ಆಫ್ಟರ್ ಅಗ್ರಿಕಲ್ಚರ್ ಟು ಅಲೋ ಇಟ್ ಟು ರೀಕ್ಯಾಪ್ಚರ್ ಇಟ್. ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಬಿಟ್ಟ ಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಯೂಸ್ ಮಾಡ್ತಾ ಇರ್ತಾರಲ್ಲ, ಆವಾಗ ಈ ಮೆಥಡ್ ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆಫ್ಟರ್ ದಟ್ ಫಾರ್ಮರ್ಸ್ ಮೂವ್ ಆನ್ ಟು ದ ಅನದರ್ ಲೊಕೇಶನ್ ಅಂಡ್ ಕಂಟಿನ್ಯೂ ದ ಪ್ರೊಸೀಜರ್. ಸೊ ಬೇರೆ ಒಂದು ಲೊಕೇಶನ್ ಇಲ್ಲಿ ಮಾಡಿದ ತಕ್ಷಣ ಆಮೇಲೆ ಇಲ್ಲೊಂದು ಬೇರೆ ಲೊಕೇಶನ್ ಹೋಗಿ ಮಾಡಿಬಿಟ್ಟು ಅಲ್ಲಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದನ್ನ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಗೊತ್ತಾಯ್ತಾ? ಸೊ ಇದನ್ನ ಝೂಮ್ ಆಯ್ತಾ, ಜಮ್ ಕಲ್ಟಿವೇಶನ್ ಅಂತ ಅಂತಾರೆ. ಗೊತ್ತಾಯ್ತಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಆಯ್ತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ವಾಸ್ ಹೆಲ್ಡ್ ಇನ್ ರಾಮ್ಸರ್ ಅಂತ ಅಂತೀವಿ. ರೈಟ್, ಇವೆಲ್ಲರಿಗೂ ಗೊತ್ತಿದೆ ರಾಮ್ಸರ್ ಸೈಟ್ ಅಂತ ಅಂತಾರೆ. ಸೊ ಆ ರಾಮ್ಸರ್ ಸೈಟ್ ನ ಹೆಸರು ಯಾವ ತರ ಬಂದಿದೆ ಅಂತ ನೋಡೋಣ. ದ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹೋಲ್ಡ್ ದ ಯುನಿಕ್ ಡಿಸ್ಟಿಂಕ್ಷನ್ ಆಫ್ ದ ಬೀಯಿಂಗ್ ಫಸ್ಟ್ ಮಾಡರ್ನ್ ಟ್ರೀಟಿ ಬಿಟ್ವೀನ್ ನೇಷನ್ ಅಂಡ್ ಟು ಕನ್ಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದನ್ನ ಎಲ್ಲಿ ಆಗಿತ್ತು ಅಂತಂದ್ರೆ, ಇದು 1971 ಅಲ್ಲಿ ಫಸ್ಟ್ ಟೈಮ್ ಆಗಿರೋದು. ಇದು ಸ್ಮಾಲ್ ಇರಾನಿಯನ್ ಟೌನ್ ಆಫ್ ರಾಮ್ಸರ್ ಅಂತ ಒಂದು ಏರಿಯಾದಲ್ಲಿ, ಒಂದು ಸಣ್ಣ ಟೌನ್ ಅಲ್ಲಿ ಆಗಿರೋದು. ಸಿನ್ಸ್ ದೆನ್ ದ ಕನ್ವೆನ್ಷನ್ ಆಫ್ ದ ವೆಟ್ಲ್ಯಾಂಡ್ಸ್ ಹ್ಯಾಸ್ ಬಿನ್ ನೋನ್ ಆಸ್ ದ ರಾಮ್ಸರ್ ಕನ್ವೆನ್ಷನ್ ಅಂತ ಕರೀತಾರೆ. ರೈಟ್. ಸೊ ರಾಮ್ಸರ್ ಕನ್ವೆನ್ಷನ್ ಏನ್ ಕೆಲಸ ಮಾಡುತ್ತಂದ್ರೆ, ವೆಟ್ಲ್ಯಾಂಡ್ಸ್ ಏನಿರುತ್ತೆ, ನೀರಿಂದ ಏನು ಇಂಪಾರ್ಟೆಂಟ್ ಏನ್ ಇರುತ್ತಲ್ಲ ಬಾಡೀಸ್ ನ, ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಇದೊಂದು ಗೈಡ್ಲೈನ್ಸ್ ಕೊಡುತ್ತೆ ನಮಗೆ. ಸೊ ರಾಮ್ಸರ್ ಕನ್ವೆನ್ಷನ್ ಬ್ರಾಡ್ ಏಮ್ ಈಸ್ ಟು ಹಾಲ್ಟ್ ದ ವರ್ಲ್ಡ್ ವೈಡ್ ಲಾಸ್ ಆಫ್ ವೆಟ್ಲ್ಯಾಂಡ್ಸ್. ಯಾವುದೇ ಇರಲಿ, ಅದು ಲೇಕ್ ಇರಲಿ, ರಿವರ್ ಇರಲಿ, ಏನೇ ಒಂದಿರಲಿ, ಅದನ್ನ ಯಾವ ತರ ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಯಾವ ತರ ಏನಂತಂದ್ರೆ ಫ್ಯೂಚರ್ ಜನರೇಷನ್ಗೂ ಯೂಸ್ ಆಗೋ ತರ ನಾವು ಮಾಡಬೇಕು ಅಂತ ಇದೊಂದು ಗೈಡ್ಲೈನ್ಸ್ ಕೊಡುತ್ತೆ. ಟು ಕನ್ಸರ್ವ್ ಥ್ರೂ ದ ವೈಸ್ ಯೂಸ್ ಅಂಡ್ ದ ಮ್ಯಾನೇಜ್ಮೆಂಟ್ ದೋಸ್ ದಟ್ ರಿಮೇನ್. ಅಂದ್ರೆ ಯಾವ್ದು ಹೋಗಿದೆ ಅದನ್ನ ಬಿಟ್ಬಿಟ್ಟು ಯಾವ್ದಿದೆ ಅದನ್ನ ಯಾವ ತರ ನಾವು ಪ್ರೊಟೆಕ್ಟ್ ಮಾಡಬೇಕು ಅದನ್ನ ಇಲ್ಲಿ ಅವರು ಹೇಳ್ಕೊಡ್ತಾರೆ. ದಿಸ್ ರಿಕ್ವೈರ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ನೋಡಿ, ಬರೀ ಒಬ್ಬರಿಬ್ರು ಮಾಡೋದಲ್ಲ ಇದು. ದಿಸ್ ರಿಕ್ವೈರ್ಸ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್. ಸೊ ದ ಪಾಲಿಸಿ ಮೇಕಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ದ ಟೆಕ್ನಾಲಜಿ ಟ್ರಾನ್ಸ್ಫರ್. ಇವೆಲ್ಲ ಏನಂತಂದ್ರೆ ಯಾವ್ದ್ರಲ್ಲಿ ಬರುತ್ತೆ, ಇದು ದ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂತ ಬರುತ್ತೆ. ಅದನ್ನ ನಾವು ರಾಮ್ಸರ್, ಅದು ಇರಾನಿಯನ್ ಒಂದು ಕಂಟ್ರಿಯಲ್ಲಿ, ಇರಾನಿಯನ್ ಕಂಟ್ರಿಯಲ್ಲಿ ಒಂದು ಸ್ಮಾಲ್ ಸ್ಟೇಟ್ ರಾಮ್ಸರ್ ಆಗಿ ಮಾಡಿರೋದು. ಡನ್. ನೆಕ್ಸ್ಟ್ ಕ್ವಶನ್, ರೀಸೆಂಟ್ ಟೆಕ್ನಿಕ್ ಫಾರ್ ದ ಸ್ಟಡಿ ಆಫ್ ವೆಜಿಟೇಷನ್. ವೆಜಿಟೇಷನ್ ಈಸ್ ನಥಿಂಗ್ ಬಟ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತಂದ್ರೆ, ಈಗ ಒಂದು ಫಾರೆಸ್ಟ್ ಇದೆ. ರೈಟ್. ಸೊ ದಿಸ್ ಈಸ್ ಅ ಫಾರೆಸ್ಟ್ ಆಯ್ತಾ. ಈ ಫಾರೆಸ್ಟ್ ಅಲ್ಲಿ ಎಷ್ಟು ಏನಂತಂದ್ರೆ ಮರಗಳಿದೆ, ಗಿಡಗಳಿದೆ, ಎಷ್ಟು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ವೆಜಿಟೇಷನ್ ಇದೆ, ಎಷ್ಟು ಏನಂತಂದ್ರೆ
ಡಿಫ್ರೆಂಟ್ ಗಿಡಗಳು ಮರಗಳು ಇದೆ ಅಥವಾ ಪ್ರಾಣಿಗಳು ಇರ್ಬೋದು, ಏನೇ ಒಂದು ಇರ್ಬೋದು ಆಯ್ತಾ. ಸೊ ಇದನ್ನ ಮಾಡೋಕೆ ನಾವು ಒಂದು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಸರ್ವೆ ಮಾಡ್ತೀವಿ, ರೈಟ್. ಸೊ ಏರಿಯಲ್ ಸರ್ವೆ ಅನ್ಬೋದು. ಈಗ ಇಲ್ಲಿ ಕೇಳ್ತಾ ಇರೋದು ರೀಸೆಂಟ್ ಟೆಕ್ನಿಕ್ ಅಂತ. ಸೊ ವೆಜಿಟೇಷನ್ಗೆ ರೀಸೆಂಟ್ ಟೆಕ್ನಿಕ್ ಬಂದ್ಬಿಟ್ಟು ರಿಮೋಟ್ ಸೆನ್ಸಿಂಗ್ ಇದೆ, ರೈಟ್. ರಿಮೋಟ್ ಸೆನ್ಸಿಂಗ್. ಈಗ ರಿಮೋಟ್ ಸೆನ್ಸಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಇದೊಂದು ಪ್ರಾಸೆಸ್ ಇದೆ, ಡಿಟೆಕ್ಟಿಂಗ್ ಅಂಡ್ ಮಾನಿಟರಿಂಗ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಿಸಿಕಲ್ ಅಂತಂದ್ರೆ ಏನ್ ಗೊತ್ತಾ ನೋಡಿ, ಫಿಸಿಕಲ್ ಅಂತಂದ್ರೆ ಈಗ ಒಂದು ಮರ ಇದೆ ಆಯ್ತಾ, ತುಂಬಾ ಮರಗಳಿದೆ, ರೈಟ್. ಅದರಲ್ಲಿ ಗುಡ್ಡ ಇದೆ ಆಯ್ತಾ, ಮಣ್ಣಿದೆ, ನೀರಿದೆ, ಎಲ್ಲ ಇರುತ್ತೆ ಪ್ರೆಸೆಂಟ್. ಸೊ ಅದ್ರದ್ದು ಏನಂತಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಏನಿದೆ, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಬೈ ಆಫ್ ಎನ್ ಏರಿಯಾ ಬೈ ಮೆಜರಿಂಗ್ ಇಟ್ಸ್ ರಿಫ್ಲೆಕ್ಟೆಡ್ ಅಂಡ್ ಎಮಿಟೆಡ್ ರೇಡಿಯೇಷನ್ ಅಟ್ ಎ ಡಿಸ್ಟೆನ್ಸ್ ಆಯ್ತಾ. ಒಂದು ಡಿಸ್ಟೆನ್ಸ್ ಇಂದ ತಗೊಳ್ತಾರೆ, ಫ್ರಮ್ ಸ್ಯಾಟಲೈಟ್ ಆರ್ ಫ್ರಮ್ ದ ಏರ್ಕ್ರಾಫ್ಟ್ ಆಯ್ತಾ. ಒಂದು ಸ್ಯಾಟಲೈಟ್ ಆರ್ ಏರ್ಕ್ರಾಫ್ಟ್ ಇಂದ ಇಮೇಜಸ್ ತಗೋತಾರೆ. ಆ ಇಮೇಜಸ್ ನ ಆಯ್ತಾ 10 ವರ್ಷ ಹಿಂದೆ ಯಾವ ತರ ಇತ್ತು, ಈಗ ಯಾವ ತರ ಇದೆ, ದೇ ಕ್ಯಾನ್ ಕಂಪೇರ್. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನೇನು ರಿಸ್ಕ್ ಬರುತ್ತೆ ಅದರಿಂದ ನಾವು ಮಿಟಿಗೇಷನ್ ಅದನ್ನ ಅವಾಯ್ಡ್ ಮಾಡೋಕೆ ನಾವು ಏನಂತಂದ್ರೆ ಸ್ಟೆಪ್ಸ್ ತಗೊಳ್ಬಹುದು. ಸೊ ಸ್ಪೆಷಲ್ ಕ್ಯಾಮರಾಸ್ ಕಲೆಕ್ಟ್ ರಿಮೋಟ್ಲಿ ಸೆನ್ಸ್ಡ್ ಇಮೇಜಸ್ ಆಯ್ತಾ, ಇಮೇಜಸ್ ತಗೊಳ್ತಾರೆ, ವಿಚ್ ಹೆಲ್ಪ್ ರಿಸರ್ಚರ್ಸ್ ಸೆನ್ಸ್ ಥಿಂಗ್ಸ್ ಅಬೌಟ್ ದ ಅರ್ತ್. ಗೊತ್ತಾಯ್ತಾ, ರಿಮೋಟ್ ಸೆನ್ಸಿಂಗ್ ಇಸ್ ನಥಿಂಗ್ ಬಟ್, ರಿಮೋಟ್ ಇಸ್ ನಥಿಂಗ್ ಬಟ್ ಕಲೆಕ್ಟಿಂಗ್ ದ ಇಮೇಜಸ್, ರೈಟ್. ರಿಮೋಟ್ಲಿ ಆಯ್ತಾ, ಬೇರೆ ಕಡೆ ಎಲ್ಲಿ ನಮಗೆ ಬೇಕಾಗಿರುತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತಾರೆ. ಅಂಡ್ ಸೆನ್ಸ್ ಇಸ್ ನಥಿಂಗ್ ಬಟ್ ರಿಸರ್ಚರ್ ಸೆನ್ಸ್ ಅಬೌಟ್ ದ ಅರ್ತ್. ಗೊತ್ತಾಯ್ತಾ, ಅದರಿಂದ ಏನೇನು ನಮಗೆ ಉಪಯೋಗ ಆಗಿದೆ, ಸದುಪಯೋಗ ಆಗಿದೆ, ಮತ್ತೆ ಇನ್ನೂ ದುಷ್ಪರಿಣಾಮಗಳು ಏನೇನಾಗಿದೆ ಅದನ್ನ ನಾವು ನೋಡ್ಬೋದು, ರೈಟ್. ಸೊ ಸಮ್ ಯೂಸ್ಫುಲ್ ರಿಮೋಟ್ ಸೆನ್ಸ್ ಇಮೇಜಸ್ ಆಫ್ ದ ಅರ್ತ್ ಇನ್ಕ್ಲೂಡ್. ಇದರಲ್ಲಿ ಏನಿರುತ್ತೆ ಅಂದ್ರೆ ಲಾರ್ಜ್ ಫಾರೆಸ್ಟ್ ಫೈರ್ಸ್ ಕ್ಯಾನ್ ಬಿ ಮ್ಯಾಪ್ಡ್ ಫ್ರಮ್ ದ ಸ್ಪೇಸ್. ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ಆಸ್ಟ್ರೇಲಿಯಾದಲ್ಲಿ ಒಂದ್ಸಲ ಆಗಿತ್ತು, ರೈಟ್. ಎಷ್ಟೊಂದ್ ಸಲ ಇಂಡಿಯಾದಲ್ಲೂ ಆಗುತ್ತೆ, ನಮಗೆ ಗೊತ್ತಿರೋದಿಲ್ಲ, ರೈಟ್. ಅಲ್ಲಿ ಏನು ಅಂತಂದ್ರೆ ಈ ಫಾರೆಸ್ಟ್ ಫೈರ್ ಏನಾಗುತ್ತೆ ನೋಡಿ, ಅದನ್ನ ನಾವು ತಡಿಬಹುದು ಈ ಏನಂತಂದ್ರೆ ರಿಮೋಟ್ ಸೆನ್ಸಿಂಗ್ ಇಂದ, ರೈಟ್. ಅಲೋವಿಂಗ್ ರೇಂಜರ್ಸ್ ಟು ಸಿ ಎ ಮಚ್ ಲಾರ್ಜರ್ ದೆನ್ ಫ್ರಮ್ ದ ಗ್ರೌಂಡ್ ಇಂದ ನೋಡೋಕ್ಕಿಂತ ಮೇಲ್ಗಡೆಯಿಂದ ನೋಡಿದ್ರೆ ಎಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಟ್ರ್ಯಾಕಿಂಗ್ ಕ್ಲೌಡ್ಸ್ ಟು ಹೆಲ್ಪ್ ಪ್ರಿಡಿಕ್ಟ್ ದ ವೆದರ್ ಆರ್ ವಾಚಿಂಗ್ ದ ಎರಪ್ಟಿಂಗ್ ವೋಲ್ಕ್ಯಾನೋಸ್ ಅಂಡ್ ಹೆಲ್ಪ್ ವಾಚಿಂಗ್ ಫಾರ್ ದ ಡಸ್ಟ್ ಸ್ಟಾರ್ಮ್ಸ್ ವೋಲ್ಕ್ಯಾನೋಸ್ ಆಯ್ತಾ, ಕ್ಲೌಡ್ ಮೇಲೆ ಪ್ರಿಡಿಕ್ಷನ್ ಮಾಡೋಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ಗ್ರೋತ್ ಆಫ್ ಎ ಸಿಟಿ ಚೇಂಜಸ್ ಇನ್ ದ ಫಾರ್ಮ್ಲ್ಯಾಂಡ್ ಆರ್ ದ ಫಾರೆಸ್ಟ್ ಆಯ್ತಾ. ಮೊದಲು ಈ ಸಿಟಿ ಇಷ್ಟೇ ಇತ್ತು, ಈಗ ಈ ತರ ಬೆಳ್ಕೊಂಡಿದೆ. ಸೊ ಇದು ಎಲ್ಲೆಲ್ಲಿ ಯಾವ ಕಡೆ ಎಷ್ಟೆಷ್ಟು ಬೆಳ್ಕೊತಾ ಇದೆ ಅಂತ ಇಮೇಜಸ್ ಥ್ರೂ ನಾವು ನೋಡ್ಬೋದು. ಸೊ ಡಿಸ್ಕವರಿ ಅಂಡ್ ಮ್ಯಾಪಿಂಗ್ ಆಫ್ ದ ರಗ್ಡ್ ಟೋಪೋಗ್ರಫಿ ಆಫ್ ದ ಓಷನ್ ಫ್ಲೋರ್, ರೈಟ್. ಮೌಂಟೇನ್ ರೇಂಜ್, ಡೀಪ್ ಕ್ಯಾನೋನ್ ಅಂಡ್ ಮ್ಯಾಗ್ನಿಫೈಯಿಂಗ್ ಸ್ಟ್ರಿಪ್ಪಿಂಗ್ ಆಫ್ ದ ಓಷನ್ ಫ್ಲೋರ್. ಅಂದ್ರೆ ಓಷನ್ ಒಳಗಡೆ ಹೋಗ್ದೇನೆ ಜಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಎಲ್ಲ ಚೆಕ್ ಮಾಡಬಹುದು. ಇದು ರಿಮೋಟ್ ಸೆನ್ಸಿಂಗ್ ನ ಒಂದು ಏನಂತಂದ್ರೆ ಯೂಸ್ ಇದೆ, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೋಟ್ ಸೆನ್ಸಿಂಗ್. ನೆಕ್ಸ್ಟ್, ದ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್, ರೈಟ್. ದ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್ ಏನಿದೆ. ಸೊ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಫ್ ಇಕೋಸಿಸ್ಟಮ್ ಯಾವತ್ತೂ ನೋಡಿ ಏನಿದೆ ಅಂತಂದ್ರೆ ಫೈಟೋಪ್ಲಾಂಕ್ಟನ್ ಅಂತ ಬರುತ್ತೆ. ಫಸ್ಟ್ ಈ ಪೌಂಡ್ ಇಕೋಸಿಸ್ಟಮ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಪೌಂಡ್ ಗೆಟ್ ದರ್ ಎನರ್ಜಿ ಫ್ರಮ್ ದ ಸನ್ ಆಯ್ತಾ. ಇಲ್ಲೊಂದೀಗ ಒಂದು ಪೌಂಡ್ ಇದೆ, ರೈಟ್. ಸೊ ವಾಟರ್ ಇಸ್ ದೇರ್. ಸೊ ಇಲ್ಲಿ ಸೂರ್ಯ ಇದೆ, ಸೊ ಸೂರ್ಯನಿಂದ ಎನರ್ಜಿ ಇದಕ್ಕೆ ಹೋಗುತ್ತೆ. ಆಸ್ ವಿತ್ ಅದರ್ ಇಕೋಸಿಸ್ಟಮ್ ಪ್ಲಾಂಟ್ಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್. ಸೊ ಪ್ಲಾಂಟ್ಸ್ ಏನಿರುತ್ತೆ ಹೇಳಿ, ಪ್ಲಾಂಟ್ಸ್ ಏನಿದೆ ಪ್ರೈಮರಿ ಪ್ರೊಡ್ಯೂಸರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ದ ಕ್ಲೋರೋಫೈಲ್ aquatic plants capture energy from the sun to convert carbon dioxide and water to organic compounds and oxygen through the process of photosynthesis. ಏನ್ ಮಾಡ್ತಾ ಇದೆ, ಫಸ್ಟ್ ಎನರ್ಜಿ ಅದು ತಗೋತ್ತೆ, ಸೂರ್ಯನಿಂದ ಎನರ್ಜಿ ತಗೋತ್ತೆ ಪ್ಲಾಂಟ್ಸ್, ರೈಟ್. as others ecosystem plants are primary producers. ಸೊ ಕ್ಲೋರೋಫಿಲ್ aquatic plants ಏನ್ ಮಾಡುತ್ತೆ ಅಂತಂದ್ರೆ ಸನ್ ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಟು ಆರ್ಗಾನಿಕ್ ಕಂಪೌಂಡ್ಸ್ ಅಂಡ್ ಆಕ್ಸಿಜನ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಜಸ್ಟ್ ಇದೊಂದು ನೆನ್ಪಿಡಿ ಸಾಕು, ಫೋಟೋಸಿಂಥಸಿಸ್ ನ ಯಾವ ತರ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಂತ. ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಆರ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಪ್ಲಾಂಟ್ಸ್. ಗೊತ್ತಾಯ್ತಾ, ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಈಗ ಫೈಟೋಪ್ಲಾಂಕ್ಟನ್ ಲಿಟ್ರಲಿ ವ್ಯಾಂಡರಿಂಗ್ ಪ್ಲಾಂಟ್ಸ್ ಅಂದ್ರೆ ಮೈಕ್ರೋಸ್ಕೋಪಿಕ್ ಆಲ್ಗೆ ದಟ್ ಫ್ಲೋಟ್ ಇನ್ ದ ಓಪನ್ ವಾಟರ್. ನೋಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್, ಫ್ಲೋಟ್ ಇನ್ ದ ಓಪನ್ ವಾಟರ್ ಅಂಡ್ ಗಿವ್ ಇಟ್ ಎ ಗ್ರೀನ್ ಅಪಿಯರೆನ್ಸ್. ನೀವು ನೋಡಿರ್ಬೋದು ಆಯ್ತಾ. ಸೊ ಈ ಗ್ರೀನ್ ಅಪಿಯರೆನ್ಸ್ ಯಾವ್ದು ಬರುತ್ತೆ ನೋಡಿ, ಅದನ್ನ ಫೈಟೋಪ್ಲಾಂಕ್ಟನ್ ಲಿಟ್ರಲಿ ವ್ಯಾಂಡರಿಂಗ್ ಪ್ಲಾಂಟ್ಸ್ ಅಂತ ಅನ್ಬೋದು. ಸೊ ಇದು ಫ್ಲೋಟ್ ಆಗುತ್ತೆ ವಾಟರ್ ಅಲ್ಲಿ, ಮತ್ತೆ ಇದು ಗ್ರೀನ್ ಅಪಿಯರೆನ್ಸ್ ಇರುತ್ತೆ. ಇವೆರಡು ಇದ್ರದ್ದು ಇಂಡಿಕೇಶನ್. ದೇ ಕ್ಯಾರಿ ಔಟ್ ಫೋಟೋಸಿಂಥಸಿಸ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಾ, ಫೋಟೋಸಿಂಥಸಿಸ್ ಪ್ರೋಸೆಸ್ ನಾವು ಕಾರ್ಬನ್ ಡೈಆಕ್ಸೈಡ್ ಇಂದ
ಮಾಡ್ತವೆ. This is dissolved in water and releases the oxygen that is used by the bacteria and animals in the pond. ನೋಡಿ ಏನ್ ಮಾಡ್ತಾ ಇದೆ ಅಂತಂದ್ರೆ ವಾಟರ್ನ dissolved in the water and release the oxygen that is used in the bacteria and animals in the pond. ಆಯ್ತಾ, ಅದನ್ನ ರಿಲೀಸ್ ಮಾಡುತ್ತೆ. ಸೊ ಫೈಟೋಪ್ಲಾಂಕ್ಟನ್ ಆರ್ ನಾಟ್ ಆಕ್ಚುಲಿ ಪ್ಲಾಂಟ್, ದೇ ಆರ್ ಪ್ರೊಟಿಸ್ಟಸ್. ಅಂದ್ರೆ ಇದೊಂದು ವೈರಸ್ ತರ, ಆಯ್ತಾ, ಒಂದು ಏನಂತಂದ್ರೆ ಒಂದು ಹುಳ ತರ ಆಕ್ಟ್ ಮಾಡುತ್ತೆ ಇದು, ಆಯ್ತಾ. ಸೊ ಅದ್ರ ತರ ಇದು ಆಕ್ಟ್ ಮಾಡುತ್ತೆ, ಅಮೀಬಾ ತರ, ತುಂಬಾ ಅಂದ್ರೆ ನೋಡೋಕೆ ತುಂಬಾ ಸಣ್ಣದಿರುತ್ತೆ. ಸೊ ಆ ಥರದ್ನ ನಾವು ಏನಂತೀವಿ ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್ ಅಂತ ಅಂತೀವಿ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ phytoplankton is the answer for this question. Okay, done. The zone in which two ecosystem are united. ಎರಡು ಇಕೋಸಿಸ್ಟಮ್ ಅಲ್ಲಿ ಏನಂತಂದ್ರೆ ಬಂದ್ರೆ ಅದನ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಅದನ್ನ ನೋಡಿ ಯಾವತ್ತೂ ನಾವು ಓವರ್ಲ್ಯಾಪಿಂಗ್ ಝೋನ್ ಆಯ್ತಾ, ಆಫ್ ಅಂಡ್ ಟ್ರಾನ್ಸಿಷನ್ ಝೋನ್. ನೋಡಿ ಯಾವತ್ತೂ ಬಯೋಡೈವರ್ಸಿಟಿಲಿ ನಾನು ಹೇಳಿದ್ದೆ 3 ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಒಂದು ಕೋರ್ ಇರುತ್ತೆ, ಒಂದು ಕನ್ವೆನ್ಷನಲ್ ಇರುತ್ತೆ, ಇನ್ನೊಂದು ಬಫರ್ ಝೋನ್ ಟೈಪ್ ಇರುತ್ತೆ, ಆ ಟ್ರಾನ್ಸಿಷನಲ್ ಝೋನ್ ಅಂತ ನಾವು ಅನ್ಬೋದು. ಈ ಕೋರ್ ಝೋನ್ ಅಲ್ಲಿ ಬಯೋಡೈವರ್ಸಿಟಿದು ಒಂದು ಏರಿಯಾದಲ್ಲಿ ಕೋರ್ ಝೋನ್ ಅಲ್ಲಿ ಯಾರು ಹೋಗಂಗಿಲ್ಲ, ರೈಟ್. ಬಟ್ ಈ ಕನ್ವೆನ್ಷನಲ್ ಝೋನ್ ಆರ್ ಏನಂತಂದ್ರೆ ಟ್ರಾನ್ಸಿಷನಲ್ ಝೋನ್ ಅಲ್ಲಿ ಬರೀ ರಿಸರ್ಚ್ ಪರ್ಸನ್ ಅಷ್ಟೇ ಹೋಗ್ಬೋದು. ಇದು 1, ಇದು 2. ಥರ್ಡ್ ಒನ್ ಹೆಂಗೆ ಅಂತಂತಂದ್ರೆ ಅದು ಒಂದು ಟೈಪ್ ಏನಂತಂದ್ರೆ ಕನ್ವೆನ್ಷನಲ್ ಟೈಪ್, ಆಯ್ತಾ. ಬಟ್ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ನಾವು ಅದರಲ್ಲಿ ಉಳಿಬಹುದು, ಆರಾಮಾಗಿ ಇರ್ಬೋದು. ಸೊ ಅದನ್ನ ನಾವು ಏನಂತೀವಿ ಗೊತ್ತಾ, ಸೊ ಅದನ್ನ ನಾವು ಕನ್ವೆನ್ಷನಲ್ ಏನಂತಂದ್ರೆ ಝೋನ್ ಅಂತ ಅಂತೀವಿ. ಇವು 3 ಇದೆ. ನಾವು ಓವರ್ಲ್ಯಾಪಿಂಗ್ ಝೋನ್ ಆರ್ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ 2 ಆರ್ ಡಿಫ್ರೆಂಟ್ ಇಕೋಸಿಸ್ಟಮ್, 2 ಆರ್ ಡಿಫ್ರೆಂಟ್, ಬೇರೆ ಬೇರೆ ಡಿಫ್ರೆಂಟ್, ಕಾಲ್ಡ್ ಆಸ್ ಅನ್ ಇಕೋಟೋನ್. ಎರಡು ಬೇರೆ ಬೇರೆ ಡಿಫ್ರೆಂಟ್ ಕಮ್ಯುನಿಟೀಸ್, ಆಯ್ತಾ, ಒಂದ್ ಕಡೆ ಮೀಟ್ ಆದ್ರೆ ಅದನ್ನು ನಾವು ಇಕೋಟೋನ್ ಅಂತ ಅಂತೀವಿ. ವೇರ್ 2 ಕಮ್ಯುನಿಟೀಸ್ ಮೀಟ್ ಅಂಡ್ ಇಂಟಿಗ್ರೇಟ್. ಎರಡು ಕಮ್ಯುನಿಟೀಸ್ ಮೀಟ್ ಆಗಿ, ಡಿಫ್ರೆಂಟ್ ಕಮ್ಯುನಿಟೀಸ್ ಮೀಟ್ ಆದಾಗ ಒಂದು ಇಕೋಸಿಸ್ಟಮ್ ಅಲ್ಲಿ ಅದನ್ನ ನಾನು ಇಕೋಟೋನ್ ಅಂತ ಅಂತೀವಿ. ಡನ್. ನಾವು ಇನ್ನೊಂದು ಇಲ್ಲಿದೆ ನೋಡಿ, ಇಕೋ ಝೋನ್ ಅಂತಾನು ಇದೆ, ರೈಟ್. ಇಕೋಟೋನ್, ಇಕೋ ಟೈಪ್ ಇದೆ. ಇಕೋ ಝೋನ್ ಅಂದ್ರೆ ಏನು ಗೊತ್ತಾ, ಮೆಥಡ್ ಆಫ್ ಡಿವೈಡಿಂಗ್ ದ ಅರ್ತ್ ಸರ್ಫೇಸ್, ಆಯ್ತಾ, ಮೆಥಡ್ ಆಫ್ ಡಿವೈಡಿಂಗ್ ಆಫ್ ದ ಅರ್ತ್ ಸರ್ಫೇಸ್. Each ecozone is a large area that contains a number of habitants linked by an evolutionary history of the organisms within them. ಅಂದ್ರೆ ಇಕೋಝೋನ್ ಅಂದ್ರೆ ಇದೊಂದು ಕಾಡಿದೆ ಅಥವಾ ಫಾರೆಸ್ಟ್ ಇದೆ. ಇದನ್ನ ಈ ಕಡೆ ಒಂದು ಡಿವೈಡ್ ಮಾಡೋದು, ಈ ಕಡೆ ಒಂದು ಡಿವೈಡು, ಇಲ್ಲೊಂದು ಡಿವೈಡು, ಆಮೇಲೆ ಇಲ್ಲೂ ಡಿವೈಡು. ಸೊ ಇದು ಎಲ್ಲ ಏನಾಯ್ತು, ಇವೆಲ್ಲ ಇಕೋಝೋನ್ಸ್ ಆದವೆಲ್ಲ. ಓಕೆ, ದೀಸ್ ಆರ್ ಆಲ್ ಇಕೋಝೋನ್ಸ್. ಇಕೋಟೋನ್ ಅಂದ್ರೆ ಮೀಟ್ ಆಗೋದು ಅಷ್ಟೇ ಇಕೋಝೋನ್. ನಾವು ಬಯೋಟೋಪ್ ಅಂತ ಇನ್ನೊಂದು ಬರುತ್ತೆ. ಬಯೋಟೋಪ್ ಅಂದ್ರೆ an area of uniform environmental condition providing and living places for a specific assemblage of plants and animals. ಒಂದು ಸ್ಪೆಸಿಫಿಕ್ ಪ್ಲಾಂಟ್ ಮತ್ತೆ ಅನಿಮಲ್ಸ್ಗೆ ಅಸೆಂಬಲ್ ಏನಂತ ಲಿವಿಂಗ್ ಸ್ಪೇಸ್, ಸ್ಪೆಸಿಫಿಕ್ ಅಸೆಂಬಲ್ ಆಗಕ್ಕೆ ಒಂದು ಪ್ಲೇಸ್ ಮಾಡ್ಕೊಡ್ತಾರೆ, ರೈಟ್. ಒಂದು ಕಂಡೀಷನ್ ನ ಮಾಡ್ಕೊಡ್ತಾರೆ, ಅದನ್ನ ನಾವು ಬಯೋಟೋಪ್ ಅಂತ ಅಂತೀವಿ. ನೋಡಿ ಈ ಡೆಫಿನೇಷನ್ಸ್ ವೆರಿ ಇಂಪಾರ್ಟೆಂಟ್, 100% ಇಲ್ಲಿಂದಾನೆ ಕ್ವಶನ್ ಬರುತ್ತೆ, ರೈಟ್. ಇಂಥ ಒಂದು ಡೆಫಿನೇಷನ್ಸ್ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಫರ್ ಝೋನ್, ಆಯ್ತಾ, ಬಫರ್ ಝೋನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ನೋಡಿ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ರಿಲೇಟೆಡ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಸೊ ಇಟ್ ಜನರಲಿ ಅನ್ ಏರಿಯಾ ದಟ್ ಲೈಸ್ ಬಿಟ್ವೀನ್ 2 ಆರ್ ಮೋರ್ ಅದರ್ ಏರಿಯಾಸ್. ನೋಡಿ 2 ಆರ್ ಮೋರ್ ಅದರ್ ಏರಿಯಾಸ್ ಅಂದ್ರೆ ನಾನು ಹೇಳಿದ್ದೀನಿ 1, 2, ಆಯ್ತಾ. ಇಟ್ ಈಸ್ ಆಫ್ಟನ್ ಕ್ರಿಯೇಟೆಡ್ ಎನ್ಹಾನ್ಸ್ ದ ಪ್ರೊಟೆಕ್ಷನ್ ಆಫ್ ಏರಿಯಾಸ್ ಅಂಡರ್ ಮ್ಯಾನೇಜ್ಮೆಂಟ್ ಫಾರ್ ದ ಬಯೋಡೈವರ್ಸಿಟಿ ಇಂಪಾರ್ಟೆನ್ಸ್. ಗೊತ್ತಾಯ್ತಾ. ಸೊ ಸಾರಿ, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇಕೋಟೋನ್. ನೆಕ್ಸ್ಟ್, ಎ ಫುಡ್ ವೆಬ್ ಕನ್ಸಿಸ್ಟ್ ಆಫ್. ಒಂದು ಫುಡ್ ವೆಬ್ ಏನೇನು ಕನ್ಸಿಸ್ಟ್ ಇರುತ್ತೆ ಅದರಲ್ಲಿ. ಸೊ ಫುಡ್ ವೆಬ್ ಯಾವಾಗಲೂ ಏನೇನು ಇರುತ್ತೆ ಅಂತಂದ್ರೆ ಫುಡ್ ಚೈನ್ ಇರುತ್ತೆ, ಅದರಲ್ಲಿ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ ಇರುತ್ತೆ, ರೈಟ್. ನೋಡೋಣ ಬನ್ನಿ. ಸೊ ಫುಡ್ ವೆಬ್ ಕನ್ಸಿಸ್ಟ್ ಆಫ್ ಅ ಫುಡ್ ಚೈನ್, ಆಯ್ತಾ, ಇನ್ ಎ ಸಿಂಗಲ್ ಇಕೋಸಿಸ್ಟಮ್. ಸಿಂಗಲ್ ಅಂದ್ರೆ ಒಂದೇ. ಇನ್ ಈಚ್ ಲಿವಿಂಗ್ ಥಿಂಗ್ ಇನ್ ಎ ಇಕೋಸಿಸ್ಟಮ್ ಇಟ್ ಇಸ್ ಅ ಪಾರ್ಟ್ ಆಫ್ ಮಲ್ಟಿಪಲ್ ಫುಡ್ ಚೈನ್ಸ್. ಅಂದ್ರೆ ಆ ಹುಳ ಅದರ ತಿನ್ನೋದು, ಅದು ಅದರ ತಿನ್ಬೋದು, ಹಿಂಗೆ ಲಿಂಕ್ ಇರುತ್ತೆ ನೋಡಿ, ಅದನ್ನ ಮಲ್ಟಿಪಲ್ ಫುಡ್ ಚೈನ್ಸ್ ಅಂತ. Each food chain is one possible path that energy and nutrients may take as they move through the ecosystem. ಅಂದ್ರೆ ನ್ಯೂಟ್ರಿಷನ್ಸ್, ಎನರ್ಜಿ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ಗೆ ಅಥವಾ ಒಂದು ಪಾಯಿಂಟ್ ಇಂದ ಮತ್ತೊಂದು ಪ್ರಾಣಿ, ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹೋಗುವಾಗ ಎನರ್ಜಿ ಮತ್ತೆ ನ್ಯೂಟ್ರಿಷನ್ಸ್ ಡಿಫರೆಂಟ್ ಆಗಿರುತ್ತೆ, ಆಯ್ತಾ, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆಲ್ ಆರ್ ಇಂಟರ್ ಕನೆಕ್ಟೆಡ್ ಅಂಡ್ ಓವರ್ಲ್ಯಾಪಿಂಗ್ ಫುಡ್ ಚೈನ್ ಇನ್ ಇಕೋಸಿಸ್ಟಮ್ ಮೇಕ್ ಅಪ್ ದ ಫುಡ್ ವೆಬ್. ನೋಡಿ ದೇ ವೆರಿ ವೆರಿ ಇಂಪಾರ್ಟೆಂಟ್.
ಇಂಟರ್ ಕನೆಕ್ಟೆಡ್ ಇರುತ್ತೆ. ಓವರ್ಲ್ಯಾಪಿಂಗ್ ಫುಡ್ ಚೈನ್ ಏನಾಗುತ್ತೆ ಅಂತಂದ್ರೆ ಫುಡ್ ವೆಬ್ ಆಗುತ್ತೆ, ಒಂದು ದೊಡ್ಡ ವೆಬ್ ಆಗುತ್ತೆ ಫುಡ್ ವೆಬ್, ರೈಟ್. ಸೊ ಅದನ್ನೇ ನಾವು ಫುಡ್ ವೆಬ್ ಅಂತ ಅಂತೀವಿ. ನಾವು ಈಗ ಟ್ರೋಪಿಕ್ ಲೆವೆಲ್ಸ್ ಅಂತ ಬರುತ್ತೆ, ರೈಟ್. ಫುಡ್ ವೆಬ್ಸ್ ನ ನಾವೇನಂತಂದ್ರೆ ಗ್ರೂಪ್ ಮಾಡಿದೀನಿ. ಫುಡ್ ವೆಬ್ಸ್ ನ ನಾವು ಗ್ರೂಪ್ ಮಾಡಿರ್ತೀವಿ ಯಾವ್ದ್ರಲ್ಲ ಅಂತಂದ್ರೆ ಅದನ್ನ ಟ್ರೋಪಿಕ್ಸ್ ಲೆವೆಲ್ಸ್ ಮೇಲೆ ನಾವೇನಂತಂದ್ರೆ ಡಿವೈಡ್ ಮಾಡಿದೀವಿ, ರೈಟ್. ಸೊ 3 ಡಿಫ್ರೆಂಟ್ ಏನಂತಂದ್ರೆ ಟ್ರೋಪಿಕ್ ಲೆವೆಲ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ನೋಡಿ, ಫಾರ್ಮೇಶನ್ ಆಫ್ ಇಕೋಲಾಜಿಕಲ್ ಪಿರಮಿಡ್ ಅಂತ ಇದೆ ನಿಮ್ಮ, ಸಾರಿ ನನ್ನ ಮೇಲ್ಗಡೆ ಇದೆ ನೋಡಿ ಇವಾಗ, ರೈಟ್. ಸೊ ಫಸ್ಟ್ ಯಾವತ್ತೂ ಟ್ರೋಪಿಕ್ಸ್ ಲೆವೆಲ್ಸ್ ಪ್ರೊಡ್ಯೂಸರ್ಸ್ ಇರುತ್ತೆ, ರೈಟ್. ಸೆಕೆಂಡ್ ಯಾವತ್ತೂ ಏನಂತಂದ್ರೆ ಪ್ರೈಮರಿ ಕನ್ಸ್ಯೂಮರ್ಸ್, ರೈಟ್. ಸೊ ಪ್ರೊಡ್ಯೂಸರ್ಸ್ ಆಯ್ತಾ, ಪ್ರೊಡ್ಯೂಸರ್ಸ್ ಈಸ್ ನಥಿಂಗ್ ಬಟ್ ಪ್ಲಾಂಟ್, ಮೇಜರ್ಲಿ ಪ್ಲಾಂಟ್ ಇದೆ, ರೈಟ್. ಯಾಕೆಂದ್ರೆ ಅದು ಫೋಟೋಸಿಂಥಸಿಸ್ ಇಂದ ಅದನ್ನ ಎನರ್ಜಿ ತಗೊಳುತ್ತೆ. ಸೊ ಇದು ಪ್ಲಾಂಟ್ ಇದೆ, ಇದು ಪ್ರೊಡ್ಯೂಸರ್. ಆಮೇಲೆ ಇದರಲ್ಲಿ ಕನ್ಸ್ಯೂಮರ್ ಬರುತ್ತೆ, ಕನ್ಸ್ಯೂಮರ್ ಅಲ್ಲೂ ಇದೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಆಯ್ತಾ, ಟೆರಿಟರಿ ಕನ್ಸ್ಯೂಮರ್ಸ್, ಆಯ್ತಾ. ಸೊ ಪ್ರೈಮರಿ ಕನ್ಸ್ಯೂಮರ್ ಇದೆ, ಇದು ಒಂದು ಏನಂತಂದ್ರೆ ಇಲ್ಲಿ ಹೇಳಿದೀವಲ್ಲ, ರೈಟ್. ಇಲ್ಲಿ ಏನ್ ಹೇಳಿದ್ದಾರೆ ಅವರು, ಯಾವ್ದಿದು ಟ್ರೋಪಿಕ್ ಲೆವೆಲ್ಸ್ ಅಂತ ಅಂತೀವಿ. ಇವೇ ಲೆವೆಲ್ಸ್ 1 2 3 4, ದೀಸ್ ಆರ್ ದ ಟ್ರೋಪಿಕ್ ಲೆವೆಲ್ಸ್ ಆರ್ 5. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಹ್ಯಾರ್ಬಿವೋರಸ್. ಹ್ಯಾರ್ಬಿವೋರಸ್ ಅಂತಂದ್ರೇನು ಮುಂದೆ ಗೊತ್ತಾಗುತ್ತೆ. ಕಾರ್ನಿವೋರಸ್, ಆಮೇಲೆ ಓಮ್ನಿವೋರಸ್, ರೈಟ್. ಟೆರಿಟರಿ ಕನ್ಸ್ಯೂಮರ್, ಸೆಕೆಂಡರಿ, ಪ್ರೈಮರಿ, ಆಮೇಲೆ ಅಪೆಕ್ಸ್ ಅಂತ ಇರುತ್ತೆ. ಅಪೆಕ್ಸ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋದು, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು, ಡಿಕ್ರೀಸ್ ಇನ್ ನಂಬರ್ ಆರ್ ಬಯೋಮಾಸ್ ಆರ್ ಎನರ್ಜಿ. ಸೊ ಮೇಲ್ಗಡೆ ಹೋದಂಗೆ ಬಯೋಮಾಸು ಮತ್ತೆ ಎನರ್ಜಿನೂ ಕಮ್ಮಿ ಹಾಕೊಂಡು ಬರುತ್ತೆ. ನಾವು ಈಗ ನಿಮ್ಮ ಪಕ್ಕಕ್ಕೆ ಇನ್ನೊಂದು ಕಾಣಿಸ್ತಾ ಇದೆ, ಇಲ್ಲಿ ಸ್ಕೆಚ್ ನೋಡ್ಬೋದು. ಇವಾಗ ಫಸ್ಟ್ ಏನಂತ ತಿಳ್ಕೊಂಬೋಣ. ಕನ್ಸ್ಯೂಮರ್ ಅಂದ್ರೆ 3 ಇದರಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಕನ್ಸ್ಯೂಮರ್, ಇಲ್ಲಿ ನೋಡ್ಬೋದು, ಇದು ಕನ್ಸ್ಯೂಮರ್, ರೈಟ್. ಕನ್ಸ್ಯೂಮರ್, ಪ್ರೊಡ್ಯೂಸರ್, ಮತ್ತೆ ಇನ್ನೊಂದು ಯಾವ್ದು ಹೇಳಿ, ಇಲ್ಲಿದೆ ನೋಡಿ, ಡಿಕಂಪೋಸರ್. ಕನ್ಸ್ಯೂಮರ್ ಅಂದ್ರೆ ಏನಂತಂದ್ರೆ ನಾವು ನಮ್ಮ ಆಹಾರಗೋಸ್ಕರ ಹುಡುಕಿ ತಿಂತೀವಿ, ರೈಟ್. ನಾವು ಮನುಷ್ಯರು ಇದ್ದೀವಿ, ಪ್ರಾಣಿಗಳು ಹುಡುಕು ತಿಂತವೆ. ಸೊ ಸಮಥಿಂಗ್ ಆರ್ ಸಮನ್ ಹೂ ಹ್ಯಾಸ್ ಟು ಹಂಟ್, search and gather their own food to eat. Simple. They eat plants or animals, people, insects. ಇದ್ರದ್ದು ಎಕ್ಸಾಂಪಲ್ಸ್ ಇದೆ, ರೆಡ್ ಬ್ರಾಕೆಟ್ ಅಲ್ಲಿ ಹಾಕಿರೋದು. ಪ್ರೊಡ್ಯೂಸರ್ಸ್ ಅಂತಂದ್ರೆ ಯಾವ ಒಂದು ಏನಂತಂದ್ರೆ ಅದು ಏನೇ ಇರಲಿ, ಅದು ಪ್ರೊಡ್ಯೂಸ್ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ ಅದ್ರದ್ದು ಊಟ, ರೈಟ್, ಅದ್ರ ಫುಡ್. ಸೊ ಅಂತದೇನಿದೆ, ಪ್ಲಾಂಟ್ ದಟ್ ಮೇಕ್ ದೇರ್ ಓನ್ ಫುಡ್ ಥ್ರೂ ದ ಸನ್ಲೈಟ್, ಏರ್ ಅಂಡ್ ವಾಟರ್, ಅದನ್ನ ನಾವು ಪ್ಲಾಂಟ್ಸ್ ಅಂತೀವಿ, ಅದು ಪ್ರೊಡ್ಯೂಸರ್ಸ್ ಇದೆ ಇವು. ಸೊ ಡಿಕಂಪೋಸರ್ಸ್ ಅಂದ್ರೆ ಆರ್ಗಾನಿಸಮ್ ದಟ್ ಕ್ಯಾನ್ ಬ್ರೇಕ್ ಡೌನ್ ಪ್ಲಾಂಟ್ಸ್, ಅಂದ್ರೆ ಅದನ್ನ ತಿನ್ನೋದು ಅಥವಾ ಅದನ್ನ ಮುಗಿಸ್ಬಿಡೋದು, ರೈಟ್. ಅನಿಮಲ್ಸ್ ಆಲ್ಸೋ, ಈಗ ಡೆಡ್ ಅನಿಮಲ್ಸ್ ಏನಂದ್ರೆ ಇನ್ಸೆಕ್ಟ್ಸು, ಅರ್ತ್ ವಾರ್ಮ್ಸ್ ತಿಂದೋಗ್ಬಿಡುತ್ತೆ, ಆಯ್ತಾ, ಅದು ಮುಗ್ದೇ ಹೋಗ್ಬಿಡುತ್ತೆ, ಇರೋದೆಲ್ಲ. ಸೊ ದ್ಯಾಟ್ ದೇ ಮೇ ಬಿ ರೀಯೂಸ್. ಸೊ ಅರ್ತ್ ವಾರ್ಮ್ಸ್, ಮಶ್ರೂಮ್ಸ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ 3 ಕನ್ಸ್ಯೂಮರ್, ಪ್ರೊಡ್ಯೂಸರ್, ಡಿಕಂಪೋಸರ್. ಡನ್. ನೌ ಯು ಕ್ಯಾನ್ ಸಿ ದ ಅನದರ್ ಸ್ಕೆಚ್ ಹಿಯರ್. ಈಗ ಸೂರ್ಯನ ಬೆಳಕಿನಿಂದ ಇಲ್ಲಿ ನೋಡಿ, ಗ್ರೀನ್ ಪ್ಲಾಂಟ್ಸ್ ಏನಂತಂದ್ರೆ ಸಿಂಥಸಿಸ್ ಇಂದ ಇಲ್ಲಿ ಅವಕ್ಕೆ ಏನಂದ್ರೆ ಎನರ್ಜಿ ಸಿಗುತ್ತೆ, ಅದು ತಗೊಂಡ್ಬಿಟ್ಟು ಅದನ್ನ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗ್ತವೆ. ಸೊ ಈ ಹುಳಗಳು ಏನಾಗುತ್ತೆ, ಇವು ಹಾರ್ಬಿವೋರಸ್, ರೈಟ್. ಇದನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಅಂತೀವಿ. ಸೊ ಈ ಹುಳ ಏನು ಅಂತಂದ್ರೆ, ಈಗ ಇದು ಈ ಹುಲ್ಲು ಹುಳ ತಿಂದಿರುತ್ತೆ, ಈ ಹುಳನ ಈ ಪಕ್ಷಿ ತಿನ್ಬೋದು. ಸೊ ಅದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ, ರೈಟ್. ಬಟ್ ಇದು ಪ್ರೈಮರಿ ಆಗುತ್ತೆ. ಈ ಪಕ್ಷಿನ ಹಾವು ತಿನ್ಬೋದು, ರೈಟ್. ಸೊ ಅದನ್ನ ನಾವು ಏನ್ ಅನ್ಬೋದು, ಟೆರಿಟರಿ ಕನ್ಸ್ಯೂಮರ್ಸ್ ಅಂತ ಅನ್ಬೋದು. ಸೊ ಇಲ್ಲಿ ನೋಡಿ, ಒಂದಕ್ಕೊಂದು ಲಿಂಕ್ ಯಾವ ತರ ಇರುತ್ತೆ. ಸೊ ಈ ತರದ್ದು, ಆಯ್ತಾ, ಸೆಕೆಂಡರಿ ಮತ್ತೆ ಟೆರಿಟರಿ ಮತ್ತೆ ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಏನಿರುತ್ತಲ್ಲ, ಅದನ್ನ ನಾವು ಕಾರ್ನಿವೋರಸ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್ ಇದೆ, ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ್ದಿದೆ ಅಂತ, ರೈಟ್. ಸೊ ಇವು ಏನಿದೆ ಅಂತಂದ್ರೆ ಎಲ್ಲಕ್ಕ ಲಾಸ್ಟ್ ಅಲ್ಲಿ ನೋಡ್ಬೋದು ಡಿಕಂಪೋಸರ್ಸ್ ಇದೆ, ರೈಟ್, ಅರ್ತ್ ವಾರ್ಮ್ಸ್. ಸೊ ದಿಸ್ ಈಸ್ ಅಬೌಟ್ ರಿಗಾರ್ಡಿಂಗ್ ದ ಫುಡ್ ವೆಬ್. ಐ ಹೋಪ್ ಯು ಗಾಟ್ ದ ಪಾಯಿಂಟ್. The efficiency of the energy flow in the ecosystem is about. ನೋಡಿ, always remember efficiency ಅಂತಂದ್ರೆ ಅದು 10% ಇರುತ್ತೆ. ಯಾವ ತರ, ಇಲ್ಲಿ ನೋಡಿ, ಈಗ ಇದೊಂದು ಸ್ಕೆಚ್ ಇದೆ, ಇಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಆಯ್ತಾ. ಇಲ್ಲಿ ನಿಮಗೆ ಕೆಳಗಡೆ ಹುಲ್ಲು ಕಾಣಿಸ್ತಾ ಇದೆ, ಇಲ್ಲಿ ಒಂದು ಪ್ರೊಡ್ಯೂಸರ್ ಅಂತ ನಾನು ಬರ್ದಿದ್ದೀನಿ, 10,000 ಕಿಲೋ ಕ್ಯಾಲೋರಿ ಅಂತ ಬರ್ದಿದ್ದೀನಿ. ಈ 10,000 ಕಿಲೋ ಕ್ಯಾಲೋರಿ ಏನಿದೆ, ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ, ಓಕೆ, ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ. ಬಟ್ ಈ ಎನರ್ಜಿ ಪ್ರೊಡ್ಯೂಸ್ ಆಗಿರೋದು ಏನಂತಂದ್ರೆ, ಈ ಒಂದು ಯಾವುದೋ ಒಂದು ಹುಳ, ಪ್ಲಾಂಟ್ ಏನೇ ಇರ್ಬೋದು, ಇದು ಅದರಲ್ಲಿ ಇರೋ ಎಷ್ಟು ಎನರ್ಜಿನ, ಎಷ್ಟು ಫುಡ್ ನ ಕನ್ಸ್ಯೂಮ್ ಮಾಡ್ಕೊಂಡಿದೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ತಗೊಂಡೋಗಿದೆ. ಅದು ಏನಂತಂದ್ರೆ 90% ತಗೊಂಡೋಗೋದಿಲ್ಲ, ಬರೀ 10% ಅಷ್ಟೇ ತಗೊಂಡೋಗೋದು. ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ, ಪ್ರೈಮರಿ ಕನ್ಸ್ಯೂಮರ್ಸ್ ಬರೀ 1000
ಕಿಲೋ ಕ್ಯಾಲೋರಿ ತಗೊಂಡು ಹೋಗುತ್ತೆ. ಈ ಹುಳ ಇರ್ಬೋದು, ಏನೋ ಒಂದಿರ್ಬೋದು. ಓಕೆ, ಸೊ ಅದ್ರದ್ದು ನೆಕ್ಸ್ಟ್ ಸ್ಟೆಪ್ಗೆ ಆಯ್ತಾ ಎನರ್ಜಿ ಲಾಸ್ ಆಗ್ತಿದೆ. ದಿಸ್ ಈಸ್ ಡ್ಯೂ ಟು ದ ಟೆಂಪರೇಚರ್. ಆಯ್ತಾ, ಟೆಂಪರೇಚರ್ ಇಂದ ಆಗುತ್ತೆ, ಮತ್ತೆ ಹ್ಯಾಬಿಟೆಂಟ್ ಇಂದನೂ ಆಗುತ್ತೆ. ರೈಟ್, ಇದ್ರದ್ದು ಕೆಪಾಸಿಟಿನೇ ಇರೋದಿಲ್ಲ ಅಷ್ಟು ಕನ್ಸ್ಯೂಮ್ ಮಾಡ್ಕೊಳ್ಳೋಷ್ಟು. ಎಷ್ಟು ಬೇಕಷ್ಟು ತಗೊಳುತ್ತೆ, ಬಟ್ ಅದರಲ್ಲೂ 90% ತಗೊಳ್ಳೋದಿಲ್ಲ, ಬರೀ 10%. ಸೊ ಇಲ್ಲಿಂದ ಇಲ್ಲಿ ನೋಡಿ, ಇವಾಗ ಈ ಹುಳನ ಈ ಕಪ್ಪೆ ತಿಂದ್ರೆ ಅದೂ 1000 ಇದ್ರೆ ಬರೀ 100 ಕಿಲೋ ಕ್ಯಾಲೋರಿ ಅಷ್ಟೇ ಏನಂತಂದ್ರೆ ಎನರ್ಜಿ ಫ್ಲೋ ಆಗುತ್ತೆ ಮೇಲ್ಗಡೆ. ಸೊ ಇಲ್ಲಿಂದ ಮತ್ತೆ ಹದ್ದು ಹೋಗುತ್ತೆ. ಹದ್ದು ಎಷ್ಟು ತಗೊಳ್ಳೋದು? ಬರೀ 10 ಕಿಲೋ ಕ್ಯಾಲೋರಿ ಅಷ್ಟೇ ಟೆರಿಟರಿ ಕನ್ಸ್ಯೂಮರ್. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಇದೇನು ಸ್ಟೆಪ್ ಈ ತರ ಇದೆಯಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಎನರ್ಜಿ ಲಾಸ್ ಆಗ್ತಾ ಇದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅನ್ ಯೂನಿಡೈರೆಕ್ಷನಲ್ ಫ್ಲೋ ಅಂತಾನು ಅನ್ಬೋದು. ಮತ್ತೆ ಎವ್ರಿ ಸ್ಟೆಪ್ಗೆ 10% ಆಗ್ತಾ ಇದೆ. ಓಕೆ, ಸೊ ಎಲ್ಲ ತೆಗಿತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಇವಾಗ. ಓಕೆ, ಕಾಣಿಸ್ತಾ ಇದೆಯಲ್ಲ, ಈಗ ನೋಡ್ಕೊಳ್ಳಿ. ರೈಟ್, ಎವ್ರಿ ಸ್ಟೆಪ್ ಯು ಕ್ಯಾನ್ ಸಿ ದೇರ್ ಈಸ್ ಅನ್ ರಿಡಕ್ಷನ್, ದಟ್ ಈಸ್ ಅನ್ ವಾಟ್ 10% ರಿಡಕ್ಷನ್ ಆಗ್ತಾ ಇದೆ. ಓಕೆ, ರೈಟ್ 10% ಅಷ್ಟೇ ನಮಗೆ ಎಫಿಷಿಯನ್ಸಿ ಬರ್ತಾ ಇದೆ, 90% ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಮೋಸ್ಟ್ ಹಾರ್ಮ್ಫುಲ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಫ್ರಮ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಹಾರ್ಮ್ಫುಲ್ ಯಾವ್ದಿದೆ ಅಂತ ಕೇಳ್ತಾ ಇರೋದು. ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನ್ಯೂಕ್ಲಿಯರ್ಗೆ ಏನಂತಂದ್ರೆ ವಾಟರ್ ಸ್ಟ್ರೀಮ್ಸ್ ಅಲ್ಲಿ 2 ಪ್ರೋಸೆಸ್ ಇರುತ್ತೆ. ಒಂದು ಪ್ರೋಸೆಸ್ ವಾಟರು, ಒಂದು ಕೂಲಿಂಗ್ ವಾಟರು. 2 ಏನಂತಂದ್ರೆ ಮೆಥಡ್ ಅಂದ್ರೆ ಒಂದು ಪ್ರೊಸೆಸಿಂಗ್ ಇರುತ್ತೆ. ಪ್ರೋಸೆಸ್ ವಾಟರ್ದು ಜಾಸ್ತಿ ನಮಗೆ ಎಫೆಕ್ಟ್ ಆಗೋದಿಲ್ಲ, ಪ್ರೋಸೆಸ್ ವಾಟರ್, ಯಾಕೆಂದ್ರೆ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯೂಸ್ ಮಾಡ್ತಾರೆ, ಅದಾದ್ಮೇಲೆ ಅದನ್ನ ರಿಯೂಸ್ ಮಾಡ್ತಾರೆ. ಬಟ್ ಯಾವಾಗ ಕಮಿಂಗ್ ಟು ಕೂಲಿಂಗ್ ವಾಟರ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ರಿವರ್ ಈ ತರ ಹರಿತಾ ಇದೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕೂಲಿಂಗ್ಗೆ ಯೂಸ್ ಮಾಡ್ತಾರೆ. ರೈಟ್, ಇಟ್ ಮೇ ಗೋ ಇನ್ ಕಾಂಟ್ಯಾಕ್ಟ್ ವಿತ್ ದ ರಿಯಾಕ್ಟರ್ಸ್, ಆಯ್ತಾ, ರೇಡಿಯೋ ಆಕ್ಟಿವಿಟಿ ಮಟೀರಿಯಲ್ಸ್ ಇರ್ಬೋದು, ಆಯ್ತಾ. ಸೊ ಯಾವ್ದಾದ್ರು ಅದು ಕೂಲಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ಕೂಲಿಂಗ್ ಆದ ತಕ್ಷಣ ಮತ್ತೆ ಅದನ್ನ ರಿಟರ್ನ್ ಅಲ್ಲೇ ಏನಂತಂದ್ರೆ ರಿಲೀಸ್ ಮಾಡ್ತಾರೆ, ಎಲ್ಲಿ? ರಿವರ್ಗೆ. ನೌ ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಫ್ ದೇ ರಿಲೀಸ್ ಟು ದ ರಿವರ್, what is the effect of water quality and the aquatic ecosystem? Simply that the dissolved oxygen is increases, okay, and dissolved oxygen decreases and pH value increases. Okay, dissolved oxygen ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ, pH dissolved ಕಮ್ಮಿ ಆಗುತ್ತೆ, pH ಇನ್ಕ್ರೀಸ್ ಆಗುತ್ತೆ. ಯಾಕೆ? only is a reason is temperature, because when they discharge the temperature is 30 to 40 degree, 30 degree ಇಂದ ಮೇಲೆ ಇರುತ್ತೆ, 35-40 degree ಇರುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನಂತಾರೆ ಡಿಒ ಯಾವತ್ತೂ ಕಮ್ಮಿ ಹಾಕೊಂಡು ಬರುತ್ತೆ. ನಾರ್ಮಲ್ ವಾಟರ್ ಅಲ್ಲಿ ಅದು ನಾರ್ಮಲ್ ಆಗಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇರುತ್ತೆ. ರೈಟ್, ಸೊ ಅದಕ್ಕೆ ಏನಾಗುತ್ತೆ ಎಫೆಕ್ಟು? ಡಿಸಾಲ್ವ್ ಆಕ್ಸಿಜನ್ ಕಮ್ಮಿ ಆದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಆಯ್ತಾ. ಸೊ ಆಕ್ವಾಟಿಕ್ ಲೈಫ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅವೆಲ್ಲ ಏನಂತಂದ್ರೆ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ದ ಥರ್ಮಲ್ ಪೊಲ್ಯೂಷನ್. ಓಕೆ, ಡನ್. ದ ಕನ್ವರ್ಷನ್ ಆಫ್ ಅಮೋನಿಯಾ ಟು ನೈಟ್ರೇಟ್ ಈಸ್ ಕಾಲ್ಡ್ as what? We call it as a nitrification. Very simple question, right? So the conversion of ammonia into nitrate is called as nitrification. ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ some autotrophs bacteria such as nitrosomonas and nitrococcus ಇವೆರಡು ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಇದರಲ್ಲಿ 2 ಸ್ಟೆಪ್ ಇದೆ. ರೈಟ್, ಇದರಲ್ಲಿ 2 ಸ್ಟೆಪ್ ಇದೆ ನೈಟ್ರಿಫಿಕೇಶನ್. ದೇರ್ ಆರ್ ಟೂ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಮೋನಿಯಾ ಈಸ್ ಆಕ್ಸಿಡೈಸ್, ಅಮೋನಿಯಾನ ಆಕ್ಸಿಡೈಸ್ ಮಾಡ್ತೀವಿ, ಕನ್ವರ್ಟೆಡ್ ಇಂಟು ನೈಟ್ರೈಟ್ಸ್, ಆಯ್ತಾ. ನೈಟ್ರೈಟ್ಸ್ ಅಂತ ಕನ್ವರ್ಟ್ ಆಗುತ್ತೆ ಫಸ್ಟ್, ದಟ್ ಈಸ್ ಅ NO2. ಆಫ್ಟರ್ ದಟ್ ಇನ್ ದ ಸೆಕೆಂಡ್ ಸ್ಟೆಪ್, ದ ನೈಟ್ರೈಟ್ ಈಸ್ ಅಗೇನ್ ಆಕ್ಸಿಡೈಸ್ ಟು ಪ್ರೊಡ್ಯೂಸ್ ದ ನೈಟ್ರೇಟ್, nitrites and nitrate. Okay, NO2 and NO3. So okay, so ಇದನ್ನ ನಾವು nitrification ಅಂತ ಅಂತೀವಿ. Okay, so answer for this question is nitrification. Next question. The species which are likely to become extinct in the near future is called. near future ಇರೋದನ್ನ ಯಾವ್ದು ಅಂತೀವಿ ನೋಡಿ. ಲೆಟ್ ಮಿ ಕ್ಲಿಯರ್ ದ ಥಿಂಗ್ಸ್, ಆಯ್ತಾ. ಯಾಕೆ ಒಂದ್ಸಲ ನಿಮ್ಗೆ ಕ್ಲಿಯರ್ ಆಗ್ಬಿಡ್ಲಿ, ಯಾಕೆಂದ್ರೆ ಇವು ವಲರಬಲ್ ಸ್ಪೀಸೀಸ್ ಅಂದ್ರೇನು, ಎಂಡೇಂಜರ್ಡ್ ಅಂದ್ರೇನು, ಕ್ರಿಟಿಕಲಿ ಎಂಡೇಂಜರ್, ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಇವತ್ತಿನ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಸೊ ದ ಸ್ಪೀಸೀಸ್ ಇನ್ಕ್ಲೂಡಿಂಗ್ ಅನಿಮಲ್ಸ್, ಪ್ಲಾಂಟ್ಸ್ ಅಂಡ್ ಫಂಗೈ ವಿಚ್ ಆರ್ ವಲರಬಲ್ ಟು ಎಂಡೇಂಜರ್ಡ್ ಇನ್ ದ ನಿಯರ್ ಫ್ಯೂಚರ್ ಆರ್ ನೋನ್ ಆಸ್
ಒಂದು ನಿಮಿಷ, ಇಲ್ಲಿ ಇದು ಸ್ವಲ್ಪ ಚೇಂಜ್ ಆಗಬೇಕು. ಓಕೆ, ಇದನ್ನ ನಾವು ಏನಂತ ಅಂತಂದ್ರೆ ವಾಲ್ಯುರಬಲ್ ಅಂತ ಅಂತೀವಿ, ವಾಲ್ಯುರಬಲ್ ಸ್ಪೀಸೀಸ್ ಅಂತ ಅಂತೀವಿ. ಓಕೆ, ಸೊ ಇಲ್ಲ ಇದನ್ನ ಬಿಟ್ಬಿಡಿ. ಈಗ ಇಲ್ಲಿ ನೋಡಿ, ಸೊ ಇದನ್ನ ನಾವು ಯಾವತ್ತೂ ಯಾವುದರಿಂದ ಸ್ಟಡಿ ಮಾಡ್ತೀವಿ ಅಂದ್ರೆ IUCN ಸ್ಟೇಟಸ್, ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ರೈಟ್, ಇದು ಅಥಾರಿಟಿ ಆಫ್ ದ ಥ್ರೆಟೆಂಡ್ ಸ್ಪೀಸೀಸ್. ಸೊ ಇದು ಏನಂತಂದ್ರೆ ರೆಡ್ ಡೇಟಾ ಬುಕ್ ಅಂತ ನಾನು ಹೇಳಿದ್ದೆ, ಎಂಡೇಂಜರ್ಡ್ ಸ್ಪೀಸೀಸ್ ಮೇಂಟೈನ್ ಮಾಡುತ್ತೆ ರೆಡ್ ಡೇಟಾ ಬುಕ್ ಅಲ್ಲಿ, ಆಯ್ತಾ. ಸ್ಪೀಸೀಸ್ ಯಾವ್ಯಾವ್ದಿದೆ ಅದನ್ನ ರೆಡ್ ಡೇಟಾ ಬುಕ್ ಅಲ್ಲಿ ಬರಿತೀವಿ, ಅದು ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಸೊ IUCN ಬರೆಯೋದು, ಅದು ಅಂತಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಓಕೆ, ನಾವು ಇದರಲ್ಲಿ 3 ಕ್ಯಾಟಗರಿ ಇದೆ, ರೈಟ್, 3 ಇದೆ. ಒಂದು ವ್ಯಾಲ್ಯುರಬಲ್ ಸ್ಪೀಸೀಸ್, ಎಂಡೇಂಜರ್ಡ್ ಸ್ಪೀಸೀಸ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಅಂದ್ರೆ ಇವು ಮೆಥಡ್ಸ್ ಇದೆ, ರೈಟ್, ಅಂದ್ರೆ ಇವು ಕ್ಯಾಟಗರೀಸ್ ಇದೆ. ಈಗ ವ್ಯಾಲ್ಯುರಬಲ್ ಸ್ಪೀಸೀಸ್ ಅಂದ್ರೆ ಏನ್ ಗೊತ್ತಾ, ಯಾವ ಒಂದು ಪಾಪ್ಯುಲೇಷನ್ ಅಥವಾ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿದು, ಆಯ್ತಾ, ಅದರದ್ದು ಅಟ್ಲೀಸ್ಟ್ 50% ಏನಂತಂದ್ರೆ ಅದು ಡಿಕ್ಲೈನ್ ಆಗಿರ್ಬೇಕು. ಬಟ್ ಯಾಕೆ ಡಿಕ್ಲೈನ್ ಆಗಿದೆ ಅಂತ ಅದು ಗೊತ್ತಿರುತ್ತೆ ನಮಗೆ. ಅಟ್ಲೀಸ್ಟ್ 50% ಆದಾಗ, ರೈಟ್, ಡಿಕ್ಲೈನ್ ಆಗಿರುತ್ತೆ 50%, ಅದ್ರ ರೀಸನ್ ಗೊತ್ತಿರುತ್ತೆ. ಇದು ಒಂದು. ಇನ್ನೊಂದೇನು ಗೊತ್ತಾ, ಇನ್ನೊಂದು ಅಟ್ಲೀಸ್ಟ್ 30% ಆಗಿರುತ್ತೆ, ಡಿಕ್ಲೈನ್ 30%, ಬಟ್ ರೀಸನ್ ಇಸ್ ನಾಟ್ ನೋನ್, ರೈಟ್. ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ವ್ಯಾಲ್ಯುರಬಲ್ ಸ್ಪೀಸೀಸ್ ಅಲ್ಲಿ 2 ಕೇಸಸ್ ಬರುತ್ತೆ, ರೈಟ್. ವ್ಯಾಲ್ಯುರಬಲ್ ಸ್ಪೀಸೀಸ್ ಅಲ್ಲಿ 50% ಇತ್ತಂದ್ರೆ, ಆಯ್ತಾ, ಮೋರ್ ಇತ್ತಂತಂದ್ರೆ ನಮ್ಗೆ ಅದರದ್ದು ಕಾಸ್ ಅಥವಾ ರೀಸನ್ ಗೊತ್ತಿರುತ್ತೆ. ಇದು ಒಂದು. ರೀಸನ್ ಗೊತ್ತಿಲ್ಲ ಅಂತಂದ್ರೆ ಅದು ಅಟ್ಲೀಸ್ಟ್ 30% ಇರಬೇಕು. ಅದು ಇವೆರಡೂನ ಇದ್ದಾಗ ನಾವು ಅದನ್ನ ವ್ಯಾಲ್ಯುರಬಲ್ ಸ್ಪೀಸೀಸ್ ಅಂತ ಅಂತೀವಿ. ಸೊ ದ್ಯಾಟ್ ಕಮಿಂಗ್ ಟು ದ ಕ್ವಶನ್, ಇನ್ ಫ್ಯೂಚರ್ ಅಂತ ಕೇಳ್ತಾ ಇರೋದು, ಅದಕ್ಕೆ ಇದು ಏನಾಗುತ್ತೆ ಅಂದ್ರೆ ವ್ಯಾಲ್ಯುರಬಲ್ ಸ್ಪೀಸೀಸ್ ಆಗುತ್ತೆ. ನಾವು ಕಮಿಂಗ್ ಟು ಸೆಕೆಂಡ್ ಕ್ಯಾಟಗರಿ, ಎಂಡೇಂಜರ್ಡ್ ಸ್ಪೀಸೀಸ್ ಅಂದ್ರೆ ಅನಿಮಲ್ ಆರ್ ಪ್ಲಾಂಟ್ ದಟ್ ಈಸ್ ಸೀರಿಯಸ್ಲಿ ಅಟ್ ರಿಸ್ಕ್ ಆಫ್ ಎಕ್ಸಿಸ್ಟೆನ್ಸ್, ಅಂದ್ರೆ ತುಂಬಾ ಕಡೆ ಅಂಚಿನಲ್ಲಿದೆ, ಆಯ್ತಾ, ತುಂಬಾ ರಿಸ್ಕ್ ಅಲ್ಲಿ ಇದೆ, ಆಯ್ತಾ, ರಿಸ್ಕ್ ಅಲ್ಲಿ ಇದೆ, ಹೈ ರಿಸ್ಕ್ ಇಲ್ಲ ಬಟ್ ರಿಸ್ಕ್ ಇದೆ. ಹೈ ರಿಸ್ಕ್ ಅಂತ ಬಂದಾಗ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗುತ್ತೆ. ನೋಡಿ, ರಿಸ್ಕ್, ಎಂಡೇಂಜರ್, ಹೈಲಿ ರಿಸ್ಕ್ ಅಂದ್ರೆ ಆಲ್ಮೋಸ್ಟ್ ಮುಗ್ದೋಯ್ತು, ಏನು ಉಳಿದೇ ಇಲ್ಲ ಇವಾಗ ಅನ್ನೋದೇನು ಸ್ಪೀಸೀಸ್ ಇರುತ್ತೆ, ಅನ್ನೋದೇನು ಪ್ರಾಣಿ ಪಕ್ಷಿಗಳು ಮತ್ತೆ ಗಿಡ ಮರಗಳು ಇರುತ್ತೆ, ಅಂತದ್ ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇವು 3ನ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪದೇ ಪದೇ ಕ್ವಶನ್ ಬರ್ತಾನೆ ಇರುತ್ತೆ. ನಾವು ರೆಡ್ ಡೇಟಾ ಬುಕ್ ನಾನು ಹೇಳಿದ್ದೀನಿ ಏನಂತಂದ್ರೆ, ಅದು ನಿಮ್ಗೆ ಗೊತ್ತಾಗಿದೆ. ಅದು ಏನಂತಂದ್ರೆ ರೆಡ್ ಡೇಟಾ ಬುಕ್ ಯಾವಾಗ ಮಾಡ್ತೇವೆ, ಎಂಡೇಂಜರ್ಡ್ ಸ್ಪೀಸೀಸ್ನ ನಾವು ಐಡೆಂಟಿಫೈ ಮಾಡೋಕ್ಕೆ ಅದರಲ್ಲಿ ಬರ್ದಿರ್ತೀವಿ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ವ್ಯಾಲ್ಯುರಬಲ್ ಸ್ಪೀಸೀಸ್. ನೆಕ್ಸ್ಟ್ ಕ್ವಶನ್, ದ ಸ್ಟಡಿ ಆಫ್ ಇಂಡಿವಿಜುವಲ್ ಆರ್ಗನಿಸಮ್ಸ್ ಈಸ್ ನೋನ್ ಆಸ್. ಸೊ ಇಂಡಿವಿಜುವಲ್ನ ಆಟೋ ಇಕೋಲಜಿ ಅಂತ ಅಂತೀವಿ, ರೈಟ್. ಸೊ ದ ಸ್ಟಡಿ ಆಫ್ ಇಂಟ್ರಾಕ್ಷನ್ಸ್ ಆಫ್ ದ ಇಂಡಿವಿಜುವಲ್ ಆರ್ಗನಿಸಮ್ಸ್ ಆರ್ ಎ ಸಿಂಗಲ್ ಸ್ಪೀಸೀಸ್ ವಿತ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಫ್ಯಾಕ್ಟರ್ಸ್. ಲಿವಿಂಗ್, ನಾನ್ ಲಿವಿಂಗ್ ಎರಡನ್ನೂ ತಗೊಂಡು ಓದೋದಕ್ಕೆ ಆಟೋ ಇಕೋಲಜಿ ಅಂತ ಅಂತೀವಿ. ಓಕೆ, ಇದೊಂದು ಎಕ್ಸ್ಪೆರಿಮೆಂಟಲ್, ಆಯ್ತಾ, ಡೀಲ್ಸ್ ವಿತ್ ದ ಈಸಿಲಿ ಮೆಜರ್ಡ್ ವೇರಿಯಬಲ್ ಸಚ್ ಆಸ್, ಯಾವುದು ಎಕ್ಸ್ಪೆರಿಮೆಂಟಲ್ ಇರುತ್ತೆ ಇದು, ಲೈಟ್, ಹ್ಯೂಮಿಡಿಟಿ, ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ಇನ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್, ಲೈಫ್ ಹಿಸ್ಟ್ರಿ ಅಂಡ್ ದ ಬಿಹೇವಿಯರ್ ಆಫ್ ದಿ ಆರ್ಗನಿಸಮ್ಸ್ ಆರ್ ದ ಸ್ಪೀಸೀಸ್. ಓಕೆ, ಸೊ ಅಂದ್ರೆ ಇದ್ರ ಅರ್ಥ ಮಾಡ್ಕೊಳ್ಳೋದೇನಂತಂದ್ರೆ, ಆಟೋ ಇಕೋಲಜಿ ಇಸ್ ನಥಿಂಗ್ ಬಟ್ ಒಂದು ಇಂಡಿವಿಜುವಲ್, ಆಯ್ತಾ, ಆರ್ಗನಿಸಮ್ಸ್ ಬಗ್ಗೆ ಸ್ಟಡಿ ಮಾಡೋಕೆ ಆಟೋ ಇಕೋಲಜಿ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್, ಪ್ಯಾಗೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಫೌಂಡ್ ಇನ್. ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ ಅದು ಯಾವ್ದ್ರಲ್ಲಿರುತ್ತೆ? ಸೊ ಪ್ಯಾಗೋಟ್ರೋಪಿಕ್ ಈಸ್ ನ್ಯೂಟ್ರಿಷನ್ ಫೌಂಡ್ ಇನ್ ದ ಕನ್ಸ್ಯೂಮರ್ಸ್, ರೈಟ್. ಅಂದ್ರೆ ಏನ್ ಗೊತ್ತಾ, ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಅಂತಂದ್ರೆ ಇದೊಂದು ಏನೋ ಒಂದಿದೆ, ಕಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಈ ತರ ಇದೆ. ಇದರಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಇದು ಫಸ್ಟ್ ಇವು ಹೊರಗಡೆ ಅಟ್ಯಾಕ್ ಮಾಡ್ತವೆ, ಹೊರಗಡೆಯಿಂದ ಒಳಗಡೆ ಬರುತ್ತೆ, ಹೊರಗಡೆಯಿಂದ ಒಳಗಡೆ, ಹೊರಗಡೆಯಿಂದ ಒಳಗಡೆ, ರೈಟ್. ಸೊ ಒಂದು ವೆಬ್ ಕ್ರಿಯೇಟ್ ಮಾಡುತ್ತೆ ಒಳಗೆ. ಸೊ ಇದೇನ್ ಮಾಡುತ್ತೆ, ದ ಸೆಲ್ಸ್ ಎನ್ಲಾರ್ಜ್ ಫುಡ್ಸ್ ಪಾರ್ಟಿಕಲ್ಸ್ ಬೈ ಫಾರ್ಮಿಂಗ್ ಎ ಸರೌಂಡಿಂಗ್ ಮೆಂಬ್ರೇನ್. ಇದೊಂದು ಮೆಂಬ್ರೇನ್ ಟೈಪ್ ಇಲ್ಲಿ ಮಾಡುತ್ತೆ ಅರೌಂಡ್ ಪಾರ್ಟಿಕಲ್ ಅಂಡ್ ಗ್ರಾಜುಯಲಿ ಟೇಕಿಂಗ್ ಇಟ್ ಇನ್ಸೈಡ್ ದ ಸೆಲ್, ಒಳಗಡೆ ಹೋಗುತ್ತೆ, ಆಯ್ತಾ. ನೀವು ನೋಡಿರ್ಬೋದು ಒಂದೊಂದ್ಸಲ ಕಟ್ಟಿಗೆಗಳು ಒಳಗಡೆ, ಹೊರಗಡೆಯಿಂದ ಚೆನ್ನಾಗಿ ಅನ್ಸುತ್ತೆ, ಒಳಗಡೆ ಏನಾಗಿರುತ್ತೆ, ಹೋಗ್ಬಿಟ್ಟಿರುತ್ತೆ, ಹುಳುಗಳು ತಿಂದಿರುತ್ತೆ. ಸೊ ಅದೇ ತರ, ಅದೇ ಅಂತ ತಿಳ್ಕೊಳ್ಳೋಣ. ದಟ್ ಇಟ್ ಗೆಟ್ಸ್ ಡೈಜೆಸ್ಟೆಡ್ ಇನ್ಸೈಡ್ ದ ಸೆಲ್ ಇಟ್ ಸೆಲ್ಫ್. ಗೊತ್ತಾಯ್ತಾ, ಸೆಲ್ ತಿನ್ಕೊಂಡ್ಬಿಡುತ್ತೆ, ಅದು ತಿನ್ಕೊಂಡ್ಬಿಡುತ್ತೆ. ಸೊ ದ ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ ಈಸ್ ಫೌಂಡ್ ಇನ್ ಪ್ರೋಟೋಜೋವಾ, ಆಯ್ತಾ. ಪ್ರೋಟೋಜೋವಾ ಎಲ್ಲಿ ಇರುತ್ತೆ ನೋಡಿ, ಆಯ್ತಾ. ಮೋಸ್ಟ್ಲಿ ಇದು ವುಡ್ಗೆ ಜಾಸ್ತಿ ಇರುತ್ತೆ. ಓಕೆ, so the answer for this question is the consumers. Okay my dear students, let's go to the next question. Dash is the organisms used to gauge the quality of an ecosystem. Very very important question. Now listen carefully, right. Now listen carefully. ಇದು
ಕ್ವಾಲಿಟಿ ಕ್ವಾಂಟಿಟಿ ಎರಡು ಬರುತ್ತೆ ಇಲ್ಲಿ. ಓಕೆ, ಬಯೋ ಇಂಡಿಕೇಟರ್ ಅಂತಂದ್ರೆ ಗ್ರೂಪ್ ಆಫ್ ಸ್ಪೀಸೀಸ್ ಹೂಸ್ ಫಂಕ್ಷನ್, ಪಾಪ್ಯುಲೇಷನ್ ಆರ್ ಸ್ಟೇಟಸ್ ಕ್ಯಾನ್ ರಿವೀಲ್ ದ ಕ್ವಾಲಿಟೇಟಿವ್ ಇದ್ರೆ ಬಯೋ ಇಂಡಿಕೇಟರ್, ಕ್ವಾಂಟಿಟೇಟಿವ್ ಇದ್ರೆ ಬಯೋಲಾಜಿಕಲ್ ಮಾನಿಟರ್ ಆರ್ ಬಯೋ ಮಾನಿಟರ್. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಆಯ್ತಾ. ಕ್ವಾಂಟಿಟಿ ಅಂತ ಬಂತು ನೋಡಿ, ಕ್ವಾಂಟಿಟಿ ಇನ್ಫಾರ್ಮೇಶನ್ ಆನ್ ದ ಕ್ವಾಲಿಟಿ ಆಫ್ ದ ಎನ್ವೈರನ್ಮೆಂಟ್ ಅರೌಂಡ್ ಇಟ್ ಅಂತ ಬಂದಾಗ ಯಾವುದದು ಬಯೋ ಮಾನಿಟರ್. ಬಯೋ ಇಂಡಿಕೇಟರ್ ಈಸ್ ವಾಟ್, ಕ್ವಾಲಿಟಿ ಮೇಲೆ, ಸ್ಪೀಸೀಸ್ದು, ಫಂಕ್ಷನ್ದು, ಪಾಪ್ಯುಲೇಷನ್ದು. ಗೊತ್ತಾಯ್ತಾ, ಇವೆರಡೂನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ಇನ್ನೊಂದು ಬರುತ್ತೆ, ಬಯೋ ರೆಮಿಡೇಷನ್ ಇಸ್ ಅ ಪ್ರೊಸೆಸ್ ಆಫ್ ಡಿಟಾಕ್ಸಿಫೈಂಗ್ ಡಿಗ್ರೇಡಿಂಗ್ ದ ಕಂಟ್ಯಾಮಿನೆಂಟ್ಸ್ ಪ್ರೆಸೆನ್ಸ್ ಇನ್ ದ ಸಾಯಿಲ್, ವೇಸ್ಟ್ ವಾಟರ್ ಆರ್ ಇಂಡಸ್ಟ್ರಿಯಲ್ ಸ್ಲಜ್ ಬೈ ಬಯೋಲಾಜಿಕಲ್ ಮೀನ್ಸ್. ಬಯೋಲಾಜಿಕಲ್ ಮೀನ್ಸ್ ಇಂದ ಏನಾದ್ರು ರಿಮೂವ್ ಮಾಡ್ತೀವಲ್ಲ ಅದನ್ನ ನಾವು ಬಯೋ ರೆಮಿಡೇಷನ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕಾಲ್ಡ್ ಎಸ್ ಅ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ನೋಡಿ, ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಪ್ರೈಮರಿ ಸೆಕೆಂಡರಿ ಎರಡು ಇರುತ್ತೆ, ರೈಟ್. ನಿಮ್ಗೆ ಗೊತ್ತಿದೆ ಪ್ರೈಮರಿ ಒಂದು, ಸೆಕೆಂಡರಿ ಒಂದು. ಆಯ್ತಾ, ಪ್ರೈಮರಿ ಅಂದ್ರೆ ಯಾವುದು, ಡೈರೆಕ್ಟ್ಲಿ ಇಮಿಟೆಡ್ ಇನ್ ಟು ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ಗೆ ಡೈರೆಕ್ಟ್ ಆಗಿ ಯಾವ್ದು ಬರುತ್ತೆ ಅದು ಪ್ರೈಮರಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್. ಓಕೆ, ಇವೆರಡಿದೆ. ಸೆಕೆಂಡರಿ ಅಂದ್ರೆ those pollutants that can not directly emitted into the atmosphere. Those are when other primary pollutant react with the atmosphere and causes them to the harmful. ಅಂದ್ರೆ ಪ್ರೈಮರಿ ಇದರಿಂದ ಅವು ಬೇರೆ ಜೊತೆ ರಿಯಾಕ್ಟ್ ಮಾಡಿ ಇನ್ನೊಂದು ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ನಾವು ಸೆಕೆಂಡರಿ ಅಂತೀವಿ. ಫಾರ್ ಎಕ್ಸಾಂಪಲ್ ಓಝೋನ್ ಇದೆ. So ozone is primarily formed when the various elements such as volatile organic compounds, carbon monoxide, hydrocarbons and other react in the presence of sunlight, right? So ozone is what, air pollutant, that is a secondary air pollutant. So ozone is what, secondary air pollutant, right? Pano ಏನಂತಂದ್ರೆ primary ಇದೆ, pano primary ಇದೆ. Next question, which of the following statement is true about the smog? ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ಫಾಗು ಸ್ಮಾಗು, ಆಯ್ತಾ. ಫಾಗ್ ಅಂಡ್ ಸ್ಮಾಗ್ ನೋಡಿ, ಸ್ಮೋಕ್ ಅಂತ ಇದೆ, ಫಾಗ್ ಅಂತ ಇದೆ. ಎರಡೂನ ನಾವು ಕ್ಲಬ್ ಮಾಡಿದಾಗ ಏನಾಗುತ್ತೆ, ಅದು ಇದು SMOG, ಗೊತ್ತಾಯ್ತಾ. ಇದ್ರದ್ದು SM, ಇದು F, ಆಯ್ತಾ. OG ಫಾಗ್, ಆಯ್ತಾ. ಸ್ಮಾಗ್ ಸಿಂಪಲ್ ಆಗಿದೆ ನೋಡಿ, ರೈಟ್. ಸ್ಮೋಕ್ ಕಂಟೇನ್ಸ್, ಸ್ಮೋಕ್ ಏನಿರುತ್ತೆ, ಟಿನಿ ಪಾರ್ಟಿಕಲ್ಸ್, ಅನ್ಬರ್ನ್ಡ್ ಕಾರ್ಬನ್, ಅನ್ಬರ್ನ್ಡ್ ಆಯ್ತಾ, ಅನ್ಬರ್ನ್ ಕಾರ್ಬನ್ ಇರುತ್ತೆ. ಕೊಲೈಡಲ್ ಸೊಲ್ಯೂಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಲೈಕ್ ಕಾರ್ಬನ್ ಡಸ್ಟ್ ವಿಚ್ ಆರ್ ಡಿಸ್ಪರ್ಸ್ಡ್ ಇನ್ ಏರ್, ಆಯ್ತಾ. ಗಾಳಿಯಲ್ಲಿ ಓಡಾಡ್ತಾ ಇರುತ್ತೆ, ಆಯ್ತಾ, ಗಾಳಿಯಲ್ಲಿ. ಫಾಗ್ ಇಸ್ ಫಾರ್ಮ್ ವೆನ್ ದ ವಾಟರ್ ವೇಪರ್, ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇದ್ದಾಗ, ಕಂಡೆನ್ಸ್ ಟು ಫಾರ್ಮ್ ಎ ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್ ದಟ್ ಹ್ಯಾಂಗ್ ಇನ್ ದ ಏರ್, ಆಯ್ತಾ. ಸೊ ಅದು ಫಾರ್ಮೇಶನ್ ಆಗಕ್ಕೆ ಮಳೆ ಬರೋಕ್ ಬಿಡೋದಿಲ್ಲ, ಯಾಕೆಂದ್ರೆ ಅದು ಗಾಳಿಯಲ್ಲಿ ಸೇರ್ಕೊಂಡ್ ಬಿಡುತ್ತೆ. ಗಾಳಿಯಲ್ಲಿ ಏನ್ ಅದು ಮಾಯಿಶ್ಚರ್ ಇರುತ್ತಲ್ಲ ಅದ್ರ ಜೊತೆ ಇದಾಗ್ಬಿಡುತ್ತೆ. ಓಕೆ, ಸೊ ಫಾಗ್ ಕನ್ಸಿಸ್ಟ್ ಆಫ್ ವೆರಿ ಟಿನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ದಟ್ ಆರ್ ಡಿಸ್ಪರ್ಸ್ ಇನ್ ದ ಏರ್, ರೈಟ್. ಸೊ ಇವೆರಡೂ ಮಿಕ್ಸ್ ಆದಾಗ ಏನಾಗುತ್ತೆ, ಅದು ಸ್ಮಾಗ್ ಆಗುತ್ತೆ. ಸ್ಮೋಕ್ ಅಂಡ್ ಫಾಗ್, ದಟ್ ಈಸ್ ಅ ಸ್ಮಾಗ್, ರೈಟ್. ಗೊತ್ತಾಯ್ತಾ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, ಸ್ಮೋಗ್ ಈಸ್ ಡಿರೈವ್ಡ್ ಫ್ರಮ್ ದ ಬೋತ್ ಫಾಗ್ ಅಂಡ್ ಸ್ಮೋಕ್. ನೆಕ್ಸ್ಟ್ ಕ್ವೆಶ್ಚನ್, the protocol which decided to complete the phase out of CFC, phase out CFC, right. ಇದನ್ನ ಯಾವ್ದು ಅಂತೀವಿ, ಕ್ಲೋರೋಫ್ಲೋರೋಕಾರ್ಬನ್ ಒಂದು ಪ್ರೋಟೋಕಾಲ್ ಇದೆ, ಅದು ಯಾವುದು ಅಂತಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಅಂತೀವಿ, ರೈಟ್. ಕೈಟೋ ಬೇರೆದಕ್ಕಿದೆ, ಅದನ್ನ ಹೇಳ್ಕೊಡ್ತೀನಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಫಾರ್ ದ ಮೋಸ್ಟ್ ಸಕ್ಸಸ್ಫುಲ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇದೊಂದು ಅಗ್ರಿಮೆಂಟ್ ಇದೆ, ರೈಟ್. ಸೊ ಇದರಲ್ಲಿ ಮ್ಯಾಂಡೇಟರಿ ಟೈಮ್ ಟೇಬಲ್ ಇರುತ್ತೆ. ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ಗೆ ಒಂದು ಟೈಮ್ ಟೇಬಲ್ ಮಾಡ್ಕೊಟ್ಟಿರ್ತಾರೆ, ಯಾವ ತರ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ರೆಗ್ಯುಲರ್ ಮೀಟಿಂಗ್ಸ್ ಆಗುತ್ತೆ. ಟೈಮ್ ಟೇಬಲ್ ಹ್ಯಾಸ್ ಬಿನ್ ರಿವ್ಯೂಡ್ ರೆಗ್ಯುಲರ್ಲಿ ವಿಚ್ ಫೇಸ್ ಔಟ್ ಡೇಟ್ಸ್ accelerated accordance with the scientific understanding on biological advances. ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಇದು ಯಾವುದು ಅಂದ್ರೆ ಓಝೋನ್ ಮೇಲೆ ಇರುತ್ತೆ. ಸೊ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಇದು ಓಝೋನ್ ಮೇಲೆ ಇರುತ್ತೆ, ಆಯ್ತಾ. ಇಲ್ಲಿ ಕ್ವಶನ್ ಫಾರ್ಮ್ ಆಗ್ಬೋದು, ಇದು ಯಾವ್ದಕ್ಕೆ ರಿಲೇಟೆಡ್ ಇದೆ ಅಂತ. ಮಾಂಟ್ರಿಯಲ್ ಪ್ರೋಟೋಕಾಲ್, ಆಯ್ತಾ. ಸರಿ, ಓಕೆ. ನೆಕ್ಸ್ಟ್ ಕ್ರೈಟೋ ಪ್ರೋಟೋಕಾಲ್ ಅಂತ ಇದೆ. ಇದು 1992 ಅಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಸ್ಟಾರ್ಟ್ ಮಾಡಿರೋದು. ಇದು ಗ್ರೀನ್ ಗ್ಯಾಸ್ ಇಮಿಷನ್ಸ್ ನ ಕಮ್ಮಿ ಮಾಡೋಕೆ ಯಾವ ತರ ನಾವು ಅದರ ಜೊತೆ ಡೀಲ್ ಮಾಡಬೇಕು ಅಂತ ಹೇಳುತ್ತೆ. ಇದು ದಿಸ್ ಈಸ್ ವಾಟ್, ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವೆಶ್ಚನ್, ವೈಲ್ಡ್ ಲೈಫ್ ವೀಕ್ ಈಸ್ ಸೆಲೆಬ್ರೇಟೆಡ್ ಫ್ರಮ್. ವೈಲ್ಡ್ ಲೈಫ್ ವೀಕ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು, ನಮ್ಮ ಇಂಡಿಯಾದಲ್ಲಿ ವೈಲ್ಡ್ ಲೈಫ್ ವೀಕ್ ನಾವು 2 ಮತ್ತು 8 ಅಕ್ಟೋಬರ್ ಎವ್ರಿ ಇಯರ್ ಇನ್ ಇಂಡಿಯಾ,
right? This week aims to protecting and preserving the India's flora and fauna. ಪ್ರಾಣಿ ಪಕ್ಷಿ ಗಿಡ ಮರಗಳನ್ನ ಏನಂತಂದ್ರೆ ಪ್ರೊಟೆಕ್ಟ್ ಮಾಡೋದು ಬೆಳೆಸೋದು ನಮ್ಮ ಕೆಲಸ. ಅದರದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಈ ಒಂದು ಪ್ರೋಗ್ರಾಮು ನಮ್ಮ ಗೌರ್ಮೆಂಟ್ ಮಾಡುತ್ತೆ. ಯಾವಾಗ ಸ್ಟಾರ್ಟ್ ಮಾಡಿರೋದು ಇದು 1952 ಅಲ್ಲಿ ಇದು ಸ್ಟಾರ್ಟ್ ಮಾಡಿರೋದು. ಯಾಕೆಂದ್ರೆ ಎನ್ವೈರನ್ಮೆಂಟ್ ಆವಾಗಿಂದಾನೆ ಪ್ರೊಟೆಕ್ಟ್ ಮಾಡಬೇಕು ಅಂತ. ಡನ್. ನಾವು ಅನಿಮಲ್ಸ್ ಹೂಸ್ ಪ್ರೈಮರಿ ಸೋರ್ಸ್ ಆಫ್ ಫುಡ್ ಇಸ್ ಬೇಸ್ಡ್ ಆನ್ ದ ಪ್ಲಾಂಟ್ಸ್ ಮೇಲೆ ಬೇಸ್ ಇರೋ ಅನಿಮಲ್ಸ್ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಕಾರ್ನಿ, ಹರ್ಬಿ, ಓಮ್ನಿ. ಇದನ್ನ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಹರ್ಬಿವೋರ್ಸ್ ಅಂದ್ರೆ ಅನಿಮಲ್ ದಟ್ ಈಟ್ಸ್ ಓನ್ಲಿ ಪ್ಲಾಂಟ್ಸ್. ಯಾವುದು ಪ್ಲಾಂಟ್ ತಿನ್ನುತ್ತೆ, ಮೈಸ್, ಡೀರ್, ಹಾರ್ಸ್, ಕೌ, ರ್ಯಾಬಿಟ್, ಇವೆಲ್ಲ ಏನಿವು ಓನ್ಲಿ ಈಟ್ ಪ್ಲಾಂಟ್ಸ್, ಅದನ್ನ ಹರ್ಬಿವೋರಸ್ ಅಂತೀವಿ. ಅನಿಮಲ್ ದಟ್ ಈಟ್ಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಆಯ್ತಾ. ಓಮ್ನಿವೋರಸ್ ಅಂದ್ರೆ ಯಾವುದು ಹುಲ್ಲು ತಿನ್ನುತ್ತೆ ಮತ್ತೆ ಪ್ರಾಣಿಗಳನ್ನು ತಿನ್ನುತ್ತೆ. ಇದು ಬರ್ಡ್ ಇರ್ಬೋದು, ರ್ಯಾಟ್ಸ್ ಅಂಡ್ ರಾಕ್ಟಲ್, ಡಾಗ್ಸ್, ಆಯ್ತಾ. ಸೊ ಇದು ಏನಿದೆ ಆಮ್ನಿವೋರಸ್. ಕಾರ್ನಿವೋರಸ್, ಆಯ್ತಾ. ಈಗ ನಾವು ಯಾವ್ದು ಅನ್ಬೋದು, ಆಮ್ನಿವೋರಸ್. ಯಾಕೆ ಅಂತಂದ್ರೆ ನಾವು ಏನಂತಂದ್ರೆ ಫ್ರೂಟ್ಸು ತಿಂತೀವಿ, ವೆಜಿಟೇಬಲ್ಸು ತಿಂತೀವಿ, ಆಮೇಲೆ ಚಿಕನು ತಿಂತೀವಿ, ಮಟನು ತಿಂತೀವಿ, ಆಯ್ತಾ. ಸೊ ವಿ ಕ್ಯಾನ್ ಈಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ವಿ ಆರ್ ಓಮ್ನಿವೋರಸ್. ಕಾರ್ನಿವೋರಸ್ ಅಂದ್ರೆ ಅನಿಮಲ್ಸ್ ದಟ್ ಈಟ್ಸ್ ಅದರ್ ಅನಿಮಲ್ಸ್, ಆಯ್ತಾ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿನ ತಿನ್ನುತ್ತೆ. ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆಯ್ತಾ, ಹದ್ದು ಇರ್ಬೋದು, ಹಾವಿರ್ಬೋದು, ಆಯ್ತಾ. ಸೊ ಇವೆಲ್ಲ ಇದ್ರದ್ದು ಎಕ್ಸಾಂಪಲ್ಸ್ ಇದೆ, ತುಂಬಾ ಇದೆ, ರೈಟ್. ಸೊ ದೀಸ್ ಆರ್ ದ ವೆರಿ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಹರ್ಬಿವೋರಸ್, ಓಮ್ನಿವೋರಸ್, ಕಾರ್ನಿವೋರಸ್, ಆಯ್ತಾ. ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಟ್ ಇಸ್ ಅನ್ ಹರ್ಬಿವೋರಸ್. ನೌ ದ ಇಯರ್ ಡಿಕ್ಲೇರ್ ಆಸ್ ಅ ವಾಟರ್ ಇಯರ್ ಬೈ ದ ಇಂಡಿಯನ್ ಗೌರ್ಮೆಂಟ್, that is a water year. The year declared as a water year declared by Indian government. ಇದು ಯಾವಾಗ ಮಾಡಿರೋದು ಅಂದ್ರೆ ಇದು ಮಾಡಿರೋದು 2007 ಅಲ್ಲಿ ಇದು ಸ್ಟಾರ್ಟ್ ಮಾಡಿರೋದು. ಓಕೆ, ಸಾರಿ. ಸೊ 2007 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದು ಟು ಪ್ರೊಟೆಕ್ಟ್ ದ ವಾಟರ್ ಬಾಡೀಸ್, ಆಯ್ತಾ. ವಾಟರ್ ಬಾಡೀಸ್ ನ ಪ್ರೊಟೆಕ್ಟ್ ಮಾಡೋಕೆ ಮತ್ತು ಅದನ್ನ ಕನ್ಸರ್ವೇಷನ್ ಮಾಡೋಕೆ ಇದನ್ನ ಏನು ಅಂದ್ರೆ 2007 ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿತ್ತು. ಓಕೆ, ಐ ಥಿಂಕ್ ಇವತ್ತಿನ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ತರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಆಲ್ವೇಸ್ ಫಾರ್ ಯು. ಅಂಡ್ ಐ ಹೋಪ್ ನಾನು ಎಕ್ಸ್ಪ್ಲೇನ್ ನಿಮಗೆ ತಿಳಿಯೋ ತರ ಮಾಡಿದ್ದೀನಿ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.